ஒரு ப்ரேயர் பண்ணி Haleluya, saudara kami ucapkan Yesuwe niಮಗೆ ಒಂದೊಂದು ಮಾತು ಏಸಪ್ಪ ನೀವು ನಮಗೆ ಅರ್ಥ ಮಾಡ್ಕೊಳ್ತಾರೆ ನಡೆಸಬೇಕಿದ್ದ ಏಸಪ್ಪ ಇದರಲ್ಲಿ ಮರೆ ರಹಸ್ಯಗಳೆಲ್ಲ ನೀವು ಕತ್ತಿಬಿಡ್ಕೊಂಡು ಹೋಗ್ತಾನೆ ಏಸಪ್ಪ ಆ ವಾಕ್ಯದಂದೇ ನಡೆಯಕ್ಕೆ ಏಸಪ್ಪ ನಮ್ಮ ನಡೆಸಬೇಕು ಏಸಪ್ಪ ನೀವೇ ಎಲ್ಲ ನಡೆಸಬೇಕಿದ್ದ ಏಸಪ್ಪ ಮಕ್ಕಳು ಮಾಡಿದೆ ತಂದೆ ಏಸಪ್ಪ ಎಲ್ಲ ಗಂಟೆಯನ್ನು ಕರ್ತವ್ಯ ಏಸಪ್ಪ ನೀವು ಕ್ಲಿಯರಾಗಿ ಬೇಕಂತ ಏಸಪ್ಪ ಅದಕ್ಕೆ ನೋಡಿ ಹೇಳ್ಕೊಳ್ತದೆ. ಆಮೆನ್ ಆಮೆನ್ ಹಲ್ಲೆಲೂಯಾ. ಗಾನ ಕೊಡೋಣ ಮಕ್ಕಳು ಕರ್ತರಿಗೆ ಸ್ತೋತ್ರ. ಯೋನ ಪುಸ್ತಕ ಇಲ್ಲಿ ವೇದ ಪುಸ್ತಕದಲ್ಲಿ ಯೋನ ಅಂತ ಒಂದು ಮಂದಿ ಅವ್ರ ಬಗ್ಗೆ ದಾನಿಯೇಲ್ ಪುಸ್ತಕ ತಗೊಳ್ಳಿ. ಅದಾದ್ಮೇಲೆ ಯೋನ 1ನೇ ಅಧ್ಯಾಯ ಯೋನ ಪುಸ್ತಕದಲ್ಲಿ 1ನೇ ಅಧ್ಯಾಯ 1-2 ಪೇಜ್ 1073ನೇ ಪೇಜ್. ಅದು ಯೋನ 1ನೇ ಅಧ್ಯಾಯ 1-2 ಓದ್ತೀರಾ? 1073ನೇ ಪೇಜ್ ಇಂದ ಕಾಣುತ್ತೆ. ಯೆಹೋವನು ಅಮಿತ್ತಯನ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳು ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರೆ ಒಂದು ವಿಶೇಷ, ಯೋನಾನ್றது ஒரு கர்த்தரி தீர்க்கதரிசி. ಯೋನಾನವನು ಒಂದು ಪ್ರವಾದಿಯಾಗಿ ದೇವರ ಸನ್ನಿಧಾನದಲ್ಲಿ ವಾಸಿಸ್ತಾ ಇದ್ದಾನೆ. கர்த்தரி தீர்க்கதரிசி ದೇವರ ಪ್ರವಾದಿಯಾದ ಅವನು அவர்கிட்ட ஆண்டவர் சொல்றாரு, ಅವನ ಹತ್ರ ದೇವರು ಮಾತಾಡ್ತಾ ಇದ್ದಾರೆ, நீ நினிவேக்கு போய் அவங்களுக்கு விரோதமா பிரசங்கம் பண்ணுன்னு சொல்றாரு. ನಿನೆವೆ ಅಂತ ಒಂದು ಪಟ್ಟಣ ಇದೆ, ಅಲ್ಲಿ ಇರುವ ಕೆಟ್ಟ ಜನರನ್ನ ಖಂಡಿಸಿ ನೀನು ಅವರ ಹತ್ರ ಹೋಗಿ ಕಂಡೀಷನ್ ಆಗಿ ಮಾತಾಡಬೇಕು, ನೀನು ಅಲ್ಲಿ ಹೋಗು ಅಂತ ಅವರು ಹೇಳ್ತಾ ಇದ್ದಾರೆ. நினிவேன்றத ಬೈಬಲ್லே போட்டிருக்கு. அவங்க ரொம்ப பயங்கரமான கூட்டம். ನಿನೆವೆ ಪಟ್ಟಣದ ಬಗ್ಗೆ ವೇದ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಅದು ತುಂಬಾ ಭಯಂಕರವಾದ ಎಲ್ಲ ಒಂದು ಕೆಟ್ಟದ ಮಾರ್ಗದಲ್ಲಿ ಇರುವ ಜನರು ಇರುವ ಒಂದು ದೇಶ. ஆதியாகமம் 10:6-8 போட்டிருக்குது. கூஷ்ன்ற ஒரு ஃபேமிலியை சேர்ந்தவங்க. ಅದೇ 10ನೇ ಅಧ್ಯಾಯ ನೀವು ತೆಗೆದು ನೋಡಿದ್ರೆ ಕೂಶ್ ಅಂತ ಇವರು ಪಿತಾಕರು ಅವರು ಸೇರಿದ ಒಂದು ನಗರ. ನಿಮ್ರೋತ್ என்றவங்க அந்த இதெல்லாம் ಪಟ್ಟಣத்துல ಕೆಟ್ಟவங்க. ನಿಮ್ರೋತ್ನವನು ಬಲಶಾಲಿಯಾಗಿದ್ದ ಆಗಿನ ಕಾಲದಲ್ಲಿ ಅವನು ಕಟ್ಟಿರುವ ಮಗಾ ನಗರವು ಈ ನಿನಿವೆ ಪಟ್ಟಣ. பயங்கரமானவங்க, ಅವರು ಭಯಂಕರವಾದ ಸಂದತಿ, ரொம்ப ಕೆಟ್ಟ ಜನರು, ದುಷ್ಟಕಾರங்க, வேற ಎಮ್ಮೆ ಪಟ್ಕೊಳ್ಳೋರು ಜಾತಿ. நம்ம எதை சொன்னாலும் கேட்க மாட்டாங்க. ಏನೇ ನೀವು ಹೇಳಿದ್ರು ಅವ್ರ ಕಿವಿಗೆ ಹಾಕೊಳ್ಳೋದೇ ಇಲ್ಲ. அவங்களுக்கு எது கரெக்ட் அவங்க செய்வாங்க. ಅವ್ರು ಯಾವ್ದು ಮನಸ್ಸಿಗೆ ಸರಿ ಅಂತ ಅನ್ನತ್ತೋ ಅದು ಮಾತ್ರ ಅವ್ರು ಮಾಡೋರಾಗಿ ಇದ್ದಾರೆ ಆ ನಗರದಲ್ಲಿ ಇರುವ ಜನರು. நீங்களே இதை யோசித்து பாருங்க. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ஒரு பயங்கரமான ஒரு இடத்துல போயிட்டு ಒಂದು ಭಯಂಕರವಾದ ಒಂದು ದೇಶಕ್ಕೆ ಹೋಗ್ಬಿಟ್ಟು ಯೇಸುவை பத்தி பிரசங்கம் பண்ணி ಯೇಸು ಸ್ವಾಮಿ ಬಗ್ಗೆ ನೀನು ಹೇಳಬೇಕು, அவங்களுக்கு விரோதமா போய் சொல்லு, ಅಲ್ಲಿರುವ ಜನರನ್ನ ಖಂಡಿಸಿ ಅವ್ರಿಗೆ ವಿರೋಧವಾಗಿ ಮಾತಾಡು ಅಂತ ಹೇಳ್ತಾರೆ. சொன்னா விடுறாங்களா நம்மள? ದೇವರು ನಮ್ಮ ಹತ್ರ ಹೇಳಿದ್ರೆ ನಮ್ಮನ್ನು ಆ ಜನರು ಬಿಟ್ಟು ಬಿಡ್ತಾರ? அவ்வளவுதான். அதுக்கு தான் ಇವರಿಗೆ ಭಯ வந்துருச்சு. ಈಗ ಯೋನನಿಗೆ ಭಯ ಬಂದ್ಬಿಡ್ತು, ಆ ನಗರಕ್ಕೆ ವಿರೋಧವಾಗಿ ಹೇಗೆ ನಾನು ಮಾತಾಡಕ್ ಹೋಗ್ಲಿ ಅಂತ. ಅವರು ஒரு தீர்க்கதரிசி ஆனா கூட, ಅವರೊಂದು ಪ್ರವಾದಿಯಾಗಿ ದೇವರ ಸನ್ನಿಧಾನದಲ್ಲಿ ಕಾಣಲ್ಪಟ್ಟರು, கடவுளுடைய பிள்ளையா ஆனா கூட, ದೇವರ ಮಗನಾಗಿ ಬಾಳಿದ್ರು. ಮುರಟಾಟವುಳ್ಳ ಜನಗಳ பார்த்தா ಅವ್ರ ಭಯ ಬರುದಿಲ್ಲ. ಅವರು ತುಂಬಾ ದುಷ್ಟರಾಗಿರೋದನ್ನ ನೋಡಿ ಇವ್ರಿಗೆ ಭಯ ಆಗತ್ತೆ. ಇವೇ ಸರಿ, ನಾನು அந்த பக்கம் நான் போக மாட்டேன். ಈಗ ಮನಸ್ಸಲ್ಲಿ ಯೋಗನ ಏನ್ ಹೇಳ್ತಾನೆ, ಅಂತ ಒಂದು ದೇಶಕ್ಕೆ ಯಾಕೆ ಹೋಗ್ಬೇಕು, ಅಲ್ಲಿ ನಾನು ಹೋಗೋದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ. ஒரு ஐடியா பண்ணாங்க. ಈಗ ಅವನು ಒಂದು ಐಡಿಯಾ ಮಾಡ್ಕೊಂಡು என்ன தேவர சேவை தான பண்ணணும், ಅಲ್ಲಿ ಹೋಗಿ ದೇವರ ಸೇವೆ ಸ್ವಾರ್ಥ ಹೇಳ್ಬೇಕು ತಾನೆ, ஆண்டவர் பத்தி சொல்லணும், அவ்வளவுதானே. ದೇವರ ಬಗ್ಗೆ ಅಲ್ಲಿ ಹೇಳ್ಬೇಕು ತಾನೆ. நான் ஏன் இந்த நினிவேக்கு போறேன், ನಾನು ನಿನೆವೆ ಪಟ್ಟಣಕ್ಕೆ ಯಾಕೆ ಹೋಗ್ಬೇಕು, நான் தர்ஷீஸ்க்கு போறேன். ದರ್ಶೀಸಿಂದ ಒಂದು ಪಟ್ಟಣ ಇದೆ, ಅಲ್ಲಿ ನಾನು ಹೋಗ್ತೀನಿ. அவன் என்ன தர்ஷீஸ்க்கு போற கப்பல் ಯೋಪಾನ இடத்துக்கு போயிட்டு ಯೋಪ ಅಂತ ಒಂದು ಜಾಗಕ್ಕೆ ದರ್ಶೀಸಿಗೆ ಹೋಗುವ ಒಂದು ಹಡಗು ಸಿಕ್ತು, ಅದರಲ್ಲಿ ಟಿಕೆಟ್ ತಗೊಂಡ. அங்க பார்த்தா தர்ஷீஸ்க்கு போற ஒரு கப்பல் இருந்துச்சு. ದರ್ಶೀಸಿಗೆ ಹೋಗಕ್ಕೆ ಒಂದು ಹಡಗು ರೆಡಿ ಆಗಿದೆ, ಅಲ್ಲಿ ಟಿಕೆಟ್ ತಗೋಬೇಕು. அந்த கப்பல் ஏறி ಟಿಕೆಟ್ எடுத்து உள்ள போய் உட்கார்ந்துட்டான். ಅಲ್ಲಿ ಟಿಕೆಟ್ ತಗೊಂಡು ಅದರಲ್ಲಿ ಎತ್ತಿ ಯಾವ ದೇಶಕ್ಕೆ ಹೋಗ್ತಾನೆ ಅವನು,
ஆண்டவர் நினைவைக்கு போச்சொன்னாரு. ದೇವರು ಹೇಳಿದ ದೇಶವು ನಿನಿವೆ ಅಂತ ಪಟ್ಟಣಕ್ಕೆ ಹೋಗಕ್ಕೆ ಹೇಳಿದ್ರು. அவனோட தர்ஷீஸ்க்கு போனா. ದರ್ಶಿಸಿದ ಪಟ್ಟಣಕ್ಕೆ ಇವನು ಹೋಗ್ತಾ ಇದ್ದಾನೆ. ದೇವರ ಒಂದು ಪ್ರವಾದಿ. ಎಷ್ಟು ಧೈರ್ಯ ನೋಡಿ. அங்க டிக்கெட் எடுத்து உள்ள உட்கார்ந்து பண்ணல. அடியில போய் படுத்து தூங்கிட்டான் போய். ಹಡಗಲ್ಲಿ ಕೆಳಗಡೆ ಈ ಲಗೇಜ್ ಎಲ್ಲ ಇಟ್ಟಿರ್ತಾರೆ. ಅಲ್ಲಿ ಜಾಗದಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಕೊಂಡು ಅಲ್ಲಿ ಮಲ್ಕೊಂಡು ಬಿಟ್ಟ ಅಂತ ವೇದವಾಕ್ಯ ಹೇಳ್ತದೆ. எப்படி யாராவது தப்பி தவறி பார்த்துட்டாங்கன்னா இல்ல ஆண்டவர் தான் பார்த்துட்டாருன்னா நான் உன்னை நினைவைக்கு போய் சொன்னேன் நீ ஏன் தரிசிச்சு போன நம்மள சொல்லிட்டா அப்படின்னு சொல்லி ನಿನಿವೆಗೆ ಹೋಗರ್ದು ನೀನು ಇಲ್ಲಿ ಬಂದಿದ್ಯಾ ಅಂತ ದೇವರಿಗೆ ಮರೆಯಾಗಬೇಕು ಅಂತ ಲಗೇಜ್ ಇರೋದ್ ಕಡೆ ಹೋಗಿ ಬಚ್ಚಿಟ್ಕೊಂಡ್ ಬಿಟ್ರೆ ದೇವ್ರಿಗೆ ಕಾಣಲ್ವಾ? ಕಪ್ಪಲ್ ಅಡಿಗೆ போய் படுத்து தூங்கிட்டான். ಹಡಗಲ್ಲಿ ಕೆಳಗಡೆ ಹೋಗಿ ಮಲ್ಕೊಂಡ್ ಬಿಟ್ಟ ಯಾರಿಗೂ ಗೊತ್ತಿಲ್ಲದೆ நல்ல கொரவரன்னு படுத்து தூங்கிட்டான். நல்ல கப்பல் தூங்கிட்டான். ಅಲ್ಲಿ ಮಲ್ಕೊಂಡಿದ್ದಾನೆ. ஆண்டவருக்கு மறைவா எங்கயாவது இடம் இருக்குதா? ದೇವರಿಗೆ ಮರೆಯಾಗಿ ಎಲ್ಲಾದ್ರೂ ಹೋಗಕ್ಕಾಗತ್ತಾ? ஆண்டவருக்கு மறைஞ்சு நம்ம போலான்னு ஐடியா பண்ண முடியுமா? ಅದಕ್ಕೆ ಮರೆಯಾಗಿ ಹೋಗೋದಕ್ಕೆ ನೀವು ಏನಾದ್ರೂ ಸಿದ್ಧ ಮಾಡಬಹುದಾ? ಅದ ವಚನ என்ன சொல்ல தெரியுமா? ವಾಕ್ಯ ಈ ರೀತಿ ಹೇಳ್ತದೆ. ಸಂಗೀತಂ ಕೀರ್ತನೆ 129 139:8 ಸಂಗೀತಂ ನಾನು ಪರಲೋಕಕ್ಕೆ ಹೇಳಿ ಓದಿ. ಮೇಲಾಣ ಲೋಕಕ್ಕೆ ಏರುವುದರೆ ಲೋಕಕ್ಕೆ ಏರುವಂತೆ ಅಲ್ಲಿ ನೀನಿರ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಪಾತಾಳಕ್ಕೆ ಹೋಗಿ ಮಲಗಿಕೊಂಡರು ಅಲ್ಲಿಯೂ ನೀನಿರ್ತಿ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಬೈಬಲ್ ಅழகா சொல்லிட்டாரு. வேத வசனம் என்ன சொல்லுதுன்னா ವೇದವಾಗಿ ಈ ರೀತಿ ನೋಡಿ ಏನು ಕಂಡೀಷನ್ ಆಗಿ ಹೇಳ್ತಾ ಇದೆ. என் கண்ணுக்கு மறைவா எங்கேயும் போக முடியாது. ಕಣ್ಣಿಗೆ ಮರೆಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಮನುಪುತ್ರರು ಯಾರು ಆಗೋದಿಲ್ಲ. மேல போய் உட்கார்ந்தாலும் நான் இருப்பேன். ಪರಲೋಕಕ್ಕೆ ನೀನು ಏರಿ ಹೋದ್ರು ಕೂಡ ಅಲ್ಲಿ ನಾನೇ ಇದ್ದೀನಿ. நீ பாதாளத்துல படுக்கப்பட்டு கொரகொர தூங்கினா கூட அங்கேயே நான் வந்துருவேன். ಸಮುದ್ರ ಕೆಳಗಡೆ ಪಾತಾಳಕ್ಕೆ ನೀನು ಹೋಗಿ ಅಲ್ಲಿ ನೀನು ಆಸ್ಕೆ ಮಾಡಿ ಕೂತ್ಕೊಂಡ್ರು ಅಲ್ಲೂ ನಾನು ಇರ್ತೀನಿ. ஆனா இந்த கடவுளுடைய ஊழியக்காரர் என்ன பண்ணாரு? ದೇವರ ಸೇವಕನಾದನ ಯೋವನ ಏನ್ ಮಾಡ್ದ? இந்த வசனத்தை மறந்துட்டாரு. ಈ ವಾಕ್ಯವ ಅವನು ಮರ್ತೇ ಹೋಗ್ಬಿಟ್ಟ. ஆண்டவர் தெரியாம ஐடியா பண்ணி கிளம்பி படுத்துவிட்டார். ದೇವರಿಗೆ ಗೊತ್ತಿಲ್ಲದೆ ಆಗಬಹುದು ಅಂತ ಹೇಳಿ ಆ ಹಡಗಲ್ಲಿ ಕೆಳಗಡೆ ಹೋಗಿ ಮಲ್ಕೊಂಡ್ ಬಿಟ್ಟಿದ್ದಾರೆ. ஆனா கர்த்தர் விடல. ಆದ್ರೆ ದೇವರು ಬಿಟ್ಟು ಬಿಡ್ತಾರ? ಬಿಟ್ಟಿಲ್ಲ ಅವನ್ನ. நம்மள கூட அப்படிதான். ನಾವು ಕೂಡ ದೇವರಿಗೆ ವಿರೋಧವಾಗಿ ಮಾಡಿದ್ರೆ ಈ ರೀತಿನೇ. ஆண்டவர் எங்க போ சொல்றாரோ ದೇವರು ಎಲ್ಲಿ ಹೋಗಬೇಕು ಅಂತ ಸಿದ್ಧ ಇಟ್ಟು ನಿಮಗೆ ಹೇಳ್ತಾರೋ என்ன சொல்றாரோ ಏನು ಹೇಳಬೇಕು ಅಂತ ನಿಮಗೆ ಕಟ್ಟಳೆ ಮಾಡ್ತಾರೋ அங்க போய் சொல்லித்தான் ஆகணும். ನೀವು ಅಲ್ಲಿ ಹೋಗ್ಲೇಬೇಕು ಅಥವಾ ಹೇಳಲೇಬೇಕು. நான் சொல்ல மாட்டேன்னு சொல்ல முடியாது. ನಾನು ಅವ್ರಿಗೆ ವಿರೋಧವಾಗಿ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. நான் போக மாட்டேன்னு சொல்ல முடியாது. ಯೇಸು ಏನ್ ಹೇಳಿದ್ರು ಅವ್ರಿಗೆ ವಿರೋಧವಾಗಿ ಮಾಡಕ್ಕೆ ಸಾಧ್ಯವಿಲ್ಲ, ಹೋಗಲ್ಲ ಅಂತ ಹೇಳಕ್ಕಾಗಲ್ಲ. ಈಗ யோனாவுக்கு என்ன பண்ணாரு தெரியுமா? யோனாக்கு ಏನು ಮಾಡಿದ ನಡೆದ ಕಥೆ ಏನು? நீ கடல்ல கப்பல்ல போயிட்டு நல்ல ஆறாம நிம்மதியா தூங்கிட்டு இருக்கறியா? ನೀನ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀಯಾ? ಏನ್ ಮಾಡ್ತೀನಿ ನೋಡು ಅಂತ ದೇವ್ರು ಏನ್ ಮಾಡಿದ್ರು? கடல்ல பெரிய பெரிய காற்று ஒரு புத்தல் காற்று விட்டாரு. ಒಂದು ಬಿರುಗಾಳಿ ಬೀಸೋ ತರ ದೇವರು ಆ ಸಮುದ್ರದಲ್ಲಿ ಬಿಟ್ಟರು. கடல் கொந்தளிக்க ஆரம்பிச்சிச்சு. ಅದು ಉಕ್ಕುತ್ತಾ ಬರ್ತಾ ಇದೆ ಸಮುದ್ರದಲ್ಲಿ ಅಲೆಗಳು. நமக்கே தெரியும் கடல் கொந்தளிச்சுனா கப்பல் எப்படி ஆடும் தெரியும். ಹಡಗು ಹೇಗಿರುತ್ತೆ? ಸೀದಾ ಇರ್ತದಾ? ಇಲ್ಲ, ಹಡಗು ಮೂழ்ಗೋ ತರ ಅದು ಅಲ್ಲಾಡ್ತಾ ಇದೆ. நம்ம கப்பல்ல போயிருக்கிறோமோ இல்லையೋ ஆனா நிறைய பார்த்திருப்போம் தானே, ಟಿವಿல பார்த்திருக்கிறோம் தானே. ಟಿವಿಯಲ್ಲಿ ನೋಡ್ತೀವಿ, ಒಂದು ಬಿರುಗಾಳಿ ಬಂದ್ರೆ ಅವನೌನ್ಸ್ ಮಾಡ್ತಾರೆ ಎಲ್ಲ ಮೀನ್ ಹಿಡಿಯಕ್ಕೆ ಹಡಗನ್ನ ತಗೊಂಡು ಹೋಗ್ಬೇಡ, ಪ್ರಯಾಣ ಪಡಬೇಡ. ಕೆಲವ್ರನ್ನ ಸೆಂಟ್ರ್ ಆದ ಸಮುದ್ರದಲ್ಲಿ ನಿಲ್ಲಿಸ್ಬಿಡ್ತಾರೆ ಬೇರೆ ದೇಶಕ್ಕೆ ಹೋಗೋ ಹಡಗದಲ್ಲಿ. நாங்க கப்பல்ல போனல கட்டுமரத்துல போயிருக்கிறேன். ಕಟ್ಟುಮರ ಅಂತ ಒಂದು ಬರೀ ಸುಮ್ಮನೆ ಅಲೆಗೆ ಸೇರ್ಕೊಂಡ್ಬಿಟ್ಟು ಸಮುದ್ರದಲ್ಲಿ ಹೋಗೋದು. 3 ಕಟ್ಟೆ வச்சு ಅದಕ್ಕೆ ಮೀನ್ பிடிக்கிறதுக்கு போவாங்க. 3 ಮರ ತಗೊಂಡು ಅದನ್ನ ಒಟ್ಟಿಗೆ ಕಟ್ಟಿಬಿಟ್ಟು ಅದರಲ್ಲಿ ಕೂತ್ಕೊಂಡು ಮೀನ್ ಹಿಡಿಯಕ್ಕೆ ಹೋಗ್ಬೇಕು. ಅದರಲ್ಲಿ ಹೋಗಿದ್ದಾರೆ ಆಂಟಿ. ಅದು ಉಕ್ಕದ தண்ணி பூரா இதாயிரும். ಅದನ್ನ ನಾವು ನೆನ್ಕೋಬೇಕು, ಬೇರೆ ದಾರಿ ಇಲ್ಲ. ஆனா எங்க அப்பா அதை சொல்லி எங்கெல்லாம் கூட்டு போனாங்க. ನಮ್ಮ ತಂದೆ ಅವ್ರನ್ನ ನಮ್ಮೆಲ್ಲ ಕರ್ಕೊಂಡು ಹೋದ್ರು. போன கடல்ல போகும்போது அவங்க இப்படி ஆடும் போது நம்ம எவ்வளவு நடுக்கமா இருக்கு தெரியுமா? ಸಮುದ್ರದಲ್ಲಿ ಅಲೆ ಮೇಲೆ ಬರುವಾಗ ಇವರೆಲ್ಲ ಮೇಲೆ ಉಲ್ಟಾ ಆಗೋ ತರ ಹೋಗುತ್ತೆ, ಮತ್ತೆ ಸೀದಾ ಕೆಳಗಡೆ ಹೋಗುತ್ತೆ. நம்ம உள்ள விழுந்துருமோ பயமா இருக்கும். ಬಿದ್ದು ಬಿಡ್ತೀವಿ ಅಂತ ಒಂದು ಭಯ ಉಂಟಾಗುತ್ತೆ. ஆனா இவரு ஆறாம் போய் தூங்கிட்டு இருக்காரு. ಆದ್ರೆ ಯೋನ ಏನ್ ಮಾಡ್ದ? ಆರಾಮಾಗಿ ಕೆಳಗಡೆ ಹಡಗಲ್ಲಿ ಕೆಳಗಡೆ ಹೋಗಿ ಮಲ್ಕೊಂಡ್ಬಿಟ್ಟ. ஏன்னா அது ஒரு பெரிய கப்பல்ல. ಆದ್ರೆ ಅದು ದೊಡ್ಡ ಹಡಗು, ಅದು ಬೇಕಾದ ಜನ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ஆனா இங்க கடல் கொந்தளிச்சு எல்லாம் பயப்படுறாங்க. ಈಗ ಸಮುದ್ರವು ಏನಾಗುತ್ತೆ? ಮೊರೆ ಇಡುತ್ತೆ, ಸಿಕ್ಕಾಬಿಟ್ಟ ಕೊಂದಳಿತೆ. இது ஏன் வந்துச்சு? ಇದು ಯಾಕೆ ಇದು ಆಯ್ತು? ಹೇಗೆ ಆಯ್ತು? ஒரு நல்ல ஒரு கேள்வி பாருங்க. ನೋಡಿ, ಹಡಗಲ್ಲಿ ಇರೋರು ಎಲ್ಲರಿಗೂ ಒಂದು ಕ್ವಶ್ಚನ್ ಏನಪ್ಪಾ ಅಂದ್ರೆ, ಇದು ಯಾಕೆ ಸಮುದ್ರವು ಈ ತರ ಆಗುತ್ತದೆ? நான் கூட அப்படிதான். எங்க வீட்டுல ஏதாவது
ஒரு தடவை பிரச்சனை வந்தா ஓகே ஏதோ ஒரு பிரச்சனைன்னு சொல்லி விட்டுருவேன். ನಮ್ಮ ಮನೇಲಿ ಏನಾದ್ರೂ ಕಷ್ಟ ಬಂದ್ರೆ ಏನೋ ಒಂದು ದಿವಸ ಬಂದ್ರೆ ಪರವಾಗಿಲ್ಲ ಏನೋ ಪ್ರಶ್ನೆ ಅಂತ ಬಿಟ್ಬಿಡ್ತೀನಿ. இல்ல ரெண்டு பேரும் சண்டை வந்தாலும் கூட யோசிப்பேன். ನಮ್ಮಿಬ್ಬರಿಗೂ ವಾದ ಬಂದ್ರೆ ಸರಿ ಏನೋ ಬಂತು ಅಂತ ಬಿಟ್ಬಿಡ್ತೀವಿ. ஆனா திரும்ப 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 சண்டை வந்துச்சுன்னா ಅಧಿಪತಿ ಮನೆಯಲ್ಲಿ ಸಮಾಧಾನ ಇಲ್ಲ, ವಾಗ್ವಾದ ನಡೀತಾ ಇದೆ ಅಂತ ಹೇಳಿದ್ರೆ ನಮಗೆ ಏನೋ ಒಂದು ಕಾರಣ ಇದೆ ಅಂತ ಅರ್ಥ. இல்ல நம்ம பிரச்சனை வந்துச்சு, வியாதி வந்துச்சு, ஏதோ ஒரு கஷ்டம் திரும்ப திரும்ப வந்துட்டு இருந்துச்சுன்னா ಕಾಯಿಲೆ ಕಷ್ಟಗಳು ಪದಿ ಪದಿ ನಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂದ್ರೆ ಏನೋ ದೇವರಿಗೆ ವಿರೋಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಅನ್ಕೊಂಡ್ ಬಿಡ್ತೀವಿ. நான் யோசிப்பேன் ஐயோ தப்பு பண்ணிக்கிறோம், ಎಲ್ಲೋ ನಾವು ದೇವರಿಗೆ ವಿರೋಧವಾಗಿ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರವೇ ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ. அது என்ன தப்பு? அப்போ இதுக்கு முன்னாடி ஒரு வாரத்துக்கு முன்னாடி என்ன நடந்துச்சு, 10 நாளைக்கு முன்னாடி என்ன நடந்துச்சு, நம்ம என்ன ತಪ್ಪು இருக்கிறோம் அப்படின்னு யோசிப்பேன். ದಿವಸ ಮುಂಚೆ ಏನ್ ನಡೀತು, ಯಾಕೆ ನಮಗೆ ಪದಿ ಪದಿ ಇಬ್ರಿಗೂ ಜಗಳ ಬರುತ್ತೆ, ಸಮಾಧಾನ ಇಲ್ಲ ಅಂತ ಹೇಳಿ ನಾವು ನಮ್ಮನ್ನೇ ಶೋಧನೆ ಮಾಡಿ ನೋಡ್ತೀವಿ. ಆಂಡೋಟ ಪ್ರೇಯರ್ ಕೂಡ ಆಂಡ ಕರೆಕ್ಟ್ வெளிப்படுத்தி கொடுத்துருவாரு. ಆದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡಕ್ ಹೋದ್ರೆ ಅವ್ರು ಇಂತ ತಪ್ಪು ಅಂತ ನಮಗೆ ಕ್ಲೀನ್ ಆಗಿ ಹೇಳ್ಬಿಡ್ತಾರೆ. உடனே போய் ஏசப்பா சாரி சாரி சொல்லி ஏசப்பட்ட சொல்லி ಯೇಸುವೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ನಮ್ಮ ಕ್ಷಮೆ ಕೇಳ್ತೀವಿ. ಯೇಸು ಸಂಬಂಧಪಟ್ಟவங்க யார் இருக்காங்களோ அவங்ககிட்ட போய் மன்னிப்பு கேட்டுட்டு போய் ಯಾರಿಗಾದ್ರೂ ವಿರೋಧವಾಗಿ ಏನಾದ್ರು ಮಾತಾಡಿದ್ರೆ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ಬಿಡ್ತೀವಿ. மன்னிப்பு கேட்கறது வெக்கப்படவே மாட்டேன் நான். ಕ್ಷಮೆ ಕೇಳಕ್ಕೆ ನಾನು ಯಾವತ್ತೂ ನಾಚ್ಕೊಳ್ಳೋದಿಲ್ಲ. இவ்வளவு ரொம்ப சொன்னாங்க, ಇಲ್ಲಿ ಕೂಡ ಕಾಲು ಬಿದ್ದು ಮನ್ನಿப்பு ಕೇಳೋದು விழுவே நாங்க. ನನ್ನ ಪಾದಕ್ಕೆ ಬಿದ್ದು ನೀನು ಕ್ಷಮೆ ಕೇಳಿದ್ರೆ ನೀನು ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ರು ಅವರು. எனக்கே நான் வந்தது ஓகே காலில் விழுந்து போய் மன்னிப்பு கேட்டு வந்தேன். ಪರವಾಗಿಲ್ಲ, ನಾನು ತಪ್ಪು ಮಾಡಿದೀನಿ, ನಿಮ್ಮ ಪಾದಕ್ಕೆ ಬೀಳ್ತೀನಿ, ಕ್ಷಮೆ ಕೇಳ್ತೀನಿ, ನೀನು ಕ್ಷಮಿಸಿದ್ರೆ ಸಾಕು ಅಂತ ಪಾದಕ್ಕೆ ಬಿದ್ದು ಬಿಟ್ರು. ತಪ್ಪು ಮಾಡಿಲ್ಲ ತಪ್ಪು அவங்க நினைச்சிட்டாங்க. ಯಾಕಂದ್ರೆ ಅವರು ತಪ್ಪು ಅಂತ ತಿಳ್ಕೊಳ್ತಾರೆ, ಪರವಾಗಿಲ್ಲ ಏನಂತ. ಓಕೆ ತಾಳ್ಮೆ ಬರೋದು ತಪ್ಪೇ ಇಲ್ಲ. ನಾವು ತಾಳ್ಮೆಯಿಂದ ಹೋದ್ರೆ ದೇವರು ನಮ್ಮನ್ನು ಮೇಲೆಗೆ ಎತ್ತುತ್ತಾರೆ. அவங்க ಖುಷಿ ஆயிட்டாங்க, ಅವರು ತುಂಬಾ ಖುಷಿ ಆಯ್ತು. அதே மாதிரிதான் இந்த மாலும் என்ன ஐடியா பண்றாரு பாருங்க. ಈ ಪೈಲಟ್ ಅಂದ್ರೆ ಆ ಹಡಗನ್ನು ಓಡಿಸೋನು ಏನ್ ಐಡಿಯಾ ಮಾಡ್ತಾನೆ ಇವಾಗ. ஏன் இவ்வளவு பயங்கரமா காத்தடிக்குது, நல்லாதானே இருந்தது. ಇಲ್ಲಿದಂಗ ನಮಗೆ ಬಿರುಗಾಳಿ ಬಂದೇ ಇಲ್ವಲ್ಲ, ಈಗ ಯಾಕೆ ಬಿರುಗಾಳಿ ಬರ್ತಾ ಇದೆ? ಯಾರೋ ತಪ್ಪು பண்ணிக்கிறாங்க. ಈ ಹಡಗಲ್ಲಿ ಬರೋರು ಯಾರೋ ಒಂದು ತಪ್ಪು ಮಾಡಿದ್ದಾರೆ, ಅದಕ್ಕೆ ನಮ್ಮನ್ನು ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ. ಅದು ಯಾರನ್ನು ಕಂಡುಹಿಡಿಯணும், ಯಾರಂತ ಕಾಣಬೇಕು, ಕಂಡಿಡಿಬೇಕು ಅಂತ ಒಂದು ಐಡಿಯಾ ಮಾಡ್ತಾ ಇದ್ದಾನೆ. ಚೀಟಿ போட்டு பார்த்தாங்க. ಅಲ್ಲಿ ಬಂದಿರುವ ಎಷ್ಟು ಜನ ಟಿಕೆಟ್ ತಗೊಂಡಿದ್ದಾರೆ ಅಷ್ಟು ಜನ ಹೆಸರು ಮೇಲೆ ಟಿಕೆಟ್ ಅವರು ಚೀಟಿ ಹಾಕಿದ್ರು. போட்டு பார்த்தா யோனா பேர் வந்துச்சு. ಒಂದು ಚೀಟಿ ತೆಗಿಯೇ ಕೇಳ್ತಾರೆ, ನಿಮ್ಗೆ ಗೊತ್ತಲ್ಲ, ಎಲ್ಲಾರ ಹೆಸರು ಬರೆದು ಬಿಡ್ತಾರೆ. ಒಂದು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ಚೀಟಿ ತೆಗೆದ್ರೆ ಕರೆಕ್ಟ್ ಯೋನನ ಹೆಸರು ಬಂದ್ಬಿಡ್ತು. யோனா எங்க நீ தேடுறாங்க. ಈ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹುಡುಕ್ತಾರೆ, ಸಿಕ್ಲೇ ಇಲ್ಲ ಅಲ್ಲಿ. யோனா எங்க இருக்காரு ಇವಾಗ ಎಲ್ಲಿದ್ದಾರೆ ಅವರು? எங்க இருக்காரு யோனா? அடியில போய் தூங்கிட்டு இருக்காரு. ಹಡಗಲ್ಲಿ ಕೆಳಗಡೆ ಹೋಗಿ ಮಲ್ಕೊಂಡಿದ್ದಾನಲ್ಲ, ಯಾರು ಗೊತ್ತು? யோனாவை தேடி 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 போறாங்க. அங்க ஒருத்தன் தூங்கிட்டு இருக்கான், அவன பாருங்க எழுப்பாங்க. ಎಲ್ಲಾ ವ್ಯಕ್ತಿನೂ ಮೇಲೆ ಕೆಳಗೆ ಹೋಗಿ ಪಕ್ಕದಲ್ಲ ಹೋಗಿ ನೋಡಿದ್ರೆ ಒಬ್ಬ ವ್ಯಕ್ತಿ ಮೂಟೆ ಕೆಳಗೆ ಮಧ್ಯ ಹೋಗಿ ಸಿಕ್ಕಾಕೊಂಡು ಅಲ್ಲಿ ಮಲ್ಕೊಂಡಿದ್ದಾನೆ. எனக்கு கடல் கொந்தளிச்சிட்டு இருக்கு, ಸಮುದ್ರ ಮೊರೆಯುತ್ತೆ, ಅದು ಸಿಕ್ಕಾಪಟ್ಟೆ ಅಲೆಗಳು ಬರ್ತಾ ಇದೆ. ಏನು ಅಂತ ನಾವು ಸತ್ತೋಗ್ಬಿಡ್ತೀವಿ ಅಂತ ಅಲ್ಲಿರೋರೆಲ್ಲ ಅಲರುತ್ತಾ ಇದ್ದಾರೆ. அவன் பேர் என்ன, ನಿನ್ನ ಹೆಸರು ಏನು, ನೀನು ಯಾರು, ಎಲ್ಲಿಂದ ಬರ್ತೀಯ ಅಂತ ಅವನ್ನ ಎಪ್ಪಿಸ್ಬಿಟ್ರು. உனக்கு என்ன பிரச்சனை, ನಿನಗೆ ಏನ್ ಪ್ರಶ್ನೆ, ಯಾಕೆ ಈ ತರ ನೀನು ಇಲ್ಲಿ ಬಂದು ಮಲ್ಕೊಂಡಿದ್ಯಾ ಅಂತ. யோனா யாருக்குமே தெரியாம நைசா ஆண்டவருக்கு ஏமாத்தி உள்ள போய் ஒளிஞ்சுக்கிட்டான். ದೇವರನ್ನೇ ಏಮಾರಿಸಿದ ಮನುಷ್ಯರನ್ನು ಏಮಾರಿಸಿ ಕೆಳಗಡೆ ಹೋಗಿ ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟ. ஆனா ஆண்டவர் என்ன பண்ணாரு, எல்லாருக்கும் தெரியும்படியா பண்ணிட்டாரு. ಈಗ ಎಲ್ಲರಿಗೂ ಗೊತ್ತಾಗತ್ತಾರ ಇವನು ಯಾರು ಅಂತ. ಚೀಟಿಯಲ್ಲಿ ಇವನ ಹೆಸರು ಬಂದ್ಬಿಡ್ತು. ಈಗ ವಿಚಾರಣೆ ನಡೀತಾ ಇದೆ, ನೀನ್ ಯಾರು, ಎಲ್ಲಿಂದ ಬರ್ತೀಯಾ ಅಂತ. கேட்டவன சொன்னான், ಈಗ ಹೇಳ್ತಾ நான் தான் தப்பு பண்ணேன், ஆண்டவர் எனக்கு ஒரு வேலை சொன்னாரு, அந்த வேலைக்கு கீழ்ப்படியாம நான் இன்னொரு பக்கம் போயிட்டேன். ನನ್ನ ಹೆಸರು ಯೋನ, ನನಗೆ ದೇವರ ಪ್ರವಾದಿ ನಾನು. ದೇವರು ನನ್ನೊಂದಿಗೆ ಮಾತಾಡ್ತಾರೆ, ಅವ್ರು ಮಾತಾಡಿದ್ರು ನಿನಿವೆ ಪಟ್ಟಣಕ್ಕೆ ನೀನು ಹೋಗ್ಬೇಕು, ಅಲ್ಲಿ ವಿರೋಧವಾಗಿ ನೀನು ಪ್ರಸಂಗ ಮಾಡಬೇಕು ಅಂತ. ಅದು ತಪ್ಪಿಸ್ಕೊಂಡು ನಾನು ದರ್ಶಿಸು ಪಟ್ಟಣದ ನಿಮ್ಮ ಹಡಗಲ್ಲಿ ನಾನು ಟಿಕೆಟ್ ತಗೊಂಡು ಬಂದ್ಬಿಟ್ಟೆ. ಅದು ತಪ್ಪು, ದೇವರಿಗೆ ವಿರೋಧವಾಗಿ ನಾನು ತಪ್ಪು ಮಾಡುತ್ತೆ, ಅದಕ್ಕೆ ಈ ಸಮುದ್ರ ಇಷ್ಟೊಂದು கீழ்ப்படியாம அவன் ஒளிஞ்சு போனத இப்ப எல்லாரும் அறிக்கையிட ஆரம்பிச்சு. ಎಲ್ಲರ ಮುಂದೆ ತಾವು ಮಾಡಿದ ತಪ್ಪನ್ನು ಮನುಷ್ಯರ ಮುಂದೆ ಎಲ್ಲಾರ ಹತ್ರನೂ ಅವನು ಹೇಳಿ ಅರಿಕೆ ಮಾಡ್ದ. இப்ப நம்ம அவருக்கு என்ன செய்யணும்? ಈಗ ಅವನು ನಿಮ್ಮ ದೇವರು ಅಷ್ಟು ವಲ್ಲಮೆ ತುಂಬಿರೋ ದೇವರಿಗೆ ವಿರೋಧವಾಗಿ ನೀನು ಹೇಗೆ ಮಾಡಕ್ ಸಾಧ್ಯವಿದೆ? ಈಗ ನಾವು ಏನ್ ಮಾಡಕ್ಕಾಗತ್ತೆ? ನೀನು ಪ್ರವಾದಿ ಬೇರೆ, ನಿನಗೇನಾದ್ರೂ ನಾವು ಮಾಡಿಬಿಟ್ರೆ ನಮಗೇನೋ ಒಂದು ಶಾಪ ಬಂದ್ಬಿಡುತ್ತಲ್ಲ ಅಂತ ಭಯ ಬಂದ್ಬಿಡ್ತು. ಏನದಕ್ಕೆ ಕಡಲ ಒಂದು ಕೆಲಸ ಮಾಡಿ, ನನ್ನನ್ನು ಕೈಕಾಲನ್ನು ಕಟ್ಬಿಟ್ಟು ಈ ಸಮುದ್ರದ ಒಳಗೆ ಹಾಕ್ಬಿಡಿ, ನಾನು ಸತ್ತೋಗ್ತೀನಿ. ಅವಾಗ ಈ ಸಮುದ್ರವು ನಿಮಗೆ ಏನಾಗುತ್ತೆ, ಮೌನವಾಗುತ್ತೆ, ಏನು ತೊಂದರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟ ಅವನು. ಇವ ಎಣ್ಣ ಎಪ್ಪಡಿ ಪಾರುங்க, ಇವನು ಮನಸ್ಸಲ್ಲಿ ಏನ್ ಗೊತ್ತಾ ತಿಳ್ಕೊಂಡು ಹೇಳ್ತಾ ಇದ್ದಾನೆ, ಆಂಡವರ್ சொன்ன இடத்துக்கு நான் போக மாட்டேன், ನಾನು ಸತ್ರುನು ಪರವಾಗಿಲ್ಲ, ದೇವರು ಹೇಳಿದ ಜಾಗಕ್ಕೆ ನಾನು ಹೋಗೋದಿಲ್ಲ. ನಾ ಕಡಲು ಸೆತ್ತಾலும் ಜಾವೇನ ತವರ, ಸಮುದ್ರದಲ್ಲಿ ಮುಳುಗಿ ನಾನು ಸತ್ತೋದ್ರೂ ಪರವಾಗಿಲ್ಲ, ನಿನಿವೆ ಪಟ್ಟಣಕ್ಕೆ ನಾನು ಹೋಗೋದಿಲ್ಲ.
ஆண்டவர் சொன்ன இடத்துக்கு போய் பிரசங்கம் பண்ண மாட்டேன். ದೇವರು ಹೇಳಿದ ಜಾಗ ತುಂಬಾ ಭಯಂಕರವಾದ ಜಾಗ, ಅಲ್ಲಿ ನಾನು ಪ್ರಸಂಗ ಮಾಡಕ್ಕೆ ಸಾಧ್ಯವಿಲ್ಲ. ஆனா கர்த்தர் இருக்கிறாரு. ಆದ್ರೆ ದೇವರು ಏನ್ ಮಾಡಿದ್ರು, ಕೀழ்ಪಡಿಯನ್ನ எப்படியாவது அடிச்சு கொண்டு வந்து கீழ்ಪಡಿ வச்சிருக்காரு. ನಾವು ಯಾರಾದ್ರೂ ದೇವರ ಮಾತಿಗೆ ವಿಧೇಯರ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಏನಾದ್ರೂ ಮಾಡಿ ತಮ್ಮ ಜಾಗಕ್ಕೆ ದೇವರು ಎಳ್ಕೊಂಡು ಬಂದ್ಬಿಡ್ತಾರೆ. ஆண்டவர் தூக்கி கடல்ல போட்டாங்க. அங்க ஒரு மீன் நீட்ட வாயை திறந்து இருந்துச்சு. ನಡೆದಿದ್ದು ಏನು, ಯೋನನ ಕೈ ಕಾಲನ್ನು ಕಟ್ಟಿ ಸಮುದ್ರದ ಅಲ್ಲಿಂದ ಮೇಲೆ ಹಡಗಿಂದ ಕೆಳಗಡೆ ಸಮುದ್ರದಲ್ಲಿ ಬಿಸಾಕ್ಬಿಟ್ರು. ಅಲ್ಲಿ ಏನ್ ನಡೀತು, அங்க மீன் விழுங்கிருச்சு. அந்த விழுங்கிருச்சு. ದೇವ್ರು ಏನ್ ಮಾಡಿದ್ರು, ಅಲ್ಲಿ ದೊಡ್ಡ ಮೀನನ್ನು ಅಲ್ಲಿ ಬಾಯಿ ಅಗಲ್ಸ್ಕೊಂಡು ರೆಡಿಯಾಗಿತ್ತು. ಇವನ್ ಕ್ಲೀನ್ ಆಗಿ ಸ್ವಿಮ್ಮಿಂಗ್ ಪೂಲ್ ತರ ಡೈ ಹೊಡೆದು ಮೀನು ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟ. மீன் வயிற்றுக்குள்ள 3 நாள் இருக்கிறான். ಮೀನು ಹೊಟ್ಟೆಯಲ್ಲಿ 3 ದಿನ ಅಲ್ಲಿ ಒಳಗಡೆ ಇದ್ದಾನೆ. ಅವನು ಬಚಾವಾಗಿದ್ದಾನೆ, ಆದ್ರೆ ಅವನು ಸತ್ತಿಲ್ಲ. ஒரு நாள்ல 2 நாள்ல 3 நாள் சாப்பிடல. 3 ದಿನ ಅವನಿಗೆ ಊಟ ಇಲ್ಲ, ಏನಿಲ್ಲ, ನೀರಿಲ್ಲ. ಅಲ್ಲಿ ಹೊಟ್ಟೆ ಒಳಗೇನೆ ಅವನು ಬಿದ್ದಿದ್ದಾನೆ. வயிற்றுக்குள்ள வேண்டதை தின்றது. ಅಲ್ಲಿ ಹೋಗಿ ಏನ್ ತಿನ್ನೋದು, அழுது ஜெபம் பண்றான், கண்ணீர் விடுறான். ಅಲ್ಲಿ ಒಂದು ವಿಷಯ ಮಾಡದ, ನಾವು ಕೂಡ ಮಾಡಲ್ಲ, ದೇವರಿಗೆ ವಿರೋಧ ಮಾಡಿದ್ವಿ, ನಾವು ಸಹಾಯಕ್ಕೆ ಆಗ್ತಾ ಇಲ್ವಲ್ಲ. ಮೀನು ಹೊಟ್ಟೆ ಒಳಗೆ அழுது ஜெபம் பண்றான். ಅವನು ಮಡ್ಡಿಕಾಲಿಟ್ಟು ಹೊಟ್ಟೆನಲ್ಲಿ ಕೂತ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. என்ன மன்னிச்சிருங்க மன்னிச்சிருங்கன்னு சொல்லி ದೇವರೇ ನನ್ನನ್ನು ಕ್ಷಮಿಸ್ಬಿಡು, ಈ ಮೀನು ಹೊಟ್ಟೆಯಲ್ಲಿ ನನಗೆ ತುಂಬಾ ಅಸಹ್ಯವಾಗ್ತಾ ಇದೆ, ನಾನು ಇಲ್ಲಿ ಇರಕ್ಕಾಗಲ್ಲ ಅಂತ ஆண்டவரே மீனுக்கு சொல்லிட்டார். ಈಗ ಮೀನಿಗೆ ಕಟ್ಟಳೆ ಕೊಡ್ತಾನೆ ದೇವರು. ಏನು வாந்தி பண்ணு. ನೀನು ಹೋಗಿ 3 ದಿನ ಪ್ರಯಾಣ ಮಾಡಿ ಹೋಗದ ಮೀನು ಸಮುದ್ರದ ಆಚೆ ಆದ್ಮೇಲೆ ಮಣ್ಣು ಬರ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ವಾಂತಿ ಮಾಡ್ತದೆ. அவன் எந்திரிச்சான், எட்டி பார்த்தா நினிவே. ಅಲ್ಲಿ ಹೋಗಿ ಆಚೆ ಕಡೆ ಬಂದು ಬಿದ್ದು ನೋಡ್ತಾನೆ, ಅದು ನಿನಿವೆ ಪಟ್ಟಣವೇ ಬಂದ್ಬಿಡ್ತು. ಚಪಾಲಿ ತಕ್ಕ ಅಲ್ಲೆಲೂಯಾ. ನೀನು ತಪ್ಪಿಸ್ಕೊಂಡು ಹೋಗಿಲ್ಲ, ಶಿಪ್ಪಲ್ಲಿ ದುಡ್ಡು ಕೊಟ್ಟು ತಗೊಂಡ್ರು ಟಿಕೆಟ್ ಇಲ್ಲದೆ ಮೀನಿಗೆ ಆರ್ಡರ್ ಮಾಡಿ ಮೀನೇ ಬಂದು ನಿನಿವೆ ಪಟ್ಟಣಕ್ಕೆ ಕರ್ಕೊಂಡು ಬಂದು ಬಿಟ್ಬಿಡ್ತು. கர்த்தர் ஒரு காரியத்தை இஷ்டப்பட்டார்னா, ದೇವರು ಒಂದು ಕಾರ್ಯವು ನಡಿಬೇಕು ಅಂತ ಇಷ್ಟಪಟ್ರೆ எப்படியாவது ஒரு பிரச்சனையா கட்டமோ கண்ணீரா கொண்டாந்து சேர்த்துருவார். ಯಾಗಾದ್ರೂ ಅದನ್ನ ನೆರವೇರಿಸಿ ಮಾಡಿ ಮುಗಿಸುತ್ತಾರೆ. இங்க நினிவேக்கு வந்தவனே, ಇಲ್ಲಿ ನಿನಿವೆಗೆ ಬಂದಿದ ಮೇಲೆ ನಡೀತಿದ್ದೇನು, ஆண்டவர் இவர் என்ன சொன்னாரு, நினிவே ஜனங்க பயங்கரமானவங்க, என்ன கொன்னுடுவாங்கன்னு சொன்னாரு. ನಿನಿವೆ ಮಕ್ಕಳು ತುಂಬಾ ಒಂದು ಇವರು ಏನು ಮೊರಟಾಟ ಒಳ್ಳೆ ಜನರು, ಅವರು ಕೆಟ್ಟವರು, ಅವ್ರ ಹತ್ರ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದ. ஆனா அந்த இடத்துக்கு போறனே ஒரு நாள் பிரயாணம் தான் ನಡೆದಿದ್ದು ನೋಡಿ. ಒಂದೇ ದಿನ ಅವನು ಹೋಗಿ ಬಿದ್ದಿದ ತಕ್ಷಣ ದೇವ್ರ ಬಗ್ಗೆ ಅಲ್ಲಿ ಪ್ರಸಂಗ ಮಾಡಕ್ಕೆ ಶುರು ಮಾಡ್ಬಿಟ್ಟ. ஒரே நாள் போயிட்டு எல்லாரும் போய் பிரசங்கம் பண்றதான். இந்த 40 நாள்ல இந்த ஊர் அழிய போகுது. ಏನಂತ ಪ್ರಸಂಗ ಮಾಡ್ದ, ಮೀನು ಹೊಟ್ಟೆಯಿಂದ ಆಚೆ ಬಂದಿದ ಮೇಲೆ ಒಂದಿನ ಹಗಲು ಬೆಳಗ್ಗೆಯಿಂದ ಸಾಯಂಕಾಲ ತನಕ ದೇವರು ಈ ದೇಶವನ್ನು ಸುಟ್ಟಾಕ್ತಾರೆ, ಸಾಯಿಸ್ತಾರೆ, ನೀವೆಲ್ಲ ಸೆದ್ದೋಗ್ಬಿಡ್ತೀರಾ, ನೀವು ದೇವರಿಗೆ ವಿರೋಧವಾಗಿ ಪಾಪಗಳು ಮಾಡಿ ಪಾಪಿ ಆಗ್ಬಿಟ್ಟಿದ್ದೀರಾ, ದೇವರ ಸನ್ನಿಧಾನದಲ್ಲಿ ಅದು ಇಷ್ಟವಿಲ್ಲ, ಸಾಯ್ತೀರಾ ನೀವು ಅಂತ ಹೇಳಿ ಪ್ರಸಂಗ ಮಾಡಕ್ಕೆ ಶುರು ಮಾಡ್ಬಿಟ್ಟ. உங்க ಕೆಟ್ಟ ಪಳಕ ವಳಕ ಎಲ್ಲத்தையும் ಬಿಡುங்க. ಒಂದು ಕೆಲಸ ಮಾಡಿ, ನಿಮ್ಮ ಪಾಪವನ್ನು ಅರಿಕೆ ಮಾಡಿ ದೇವರ ಹತ್ರ ಬೇಡ್ಕೊಳ್ರಿ. ಒಂದು ವೇಳೆ ಅವರು ನಿಮ್ಮನ್ನು ಕ್ಷಮಿಸಿದ್ರೆ ಒಳ್ಳೇದು, ಇಲ್ಲಾಂದ್ರೆ ನೀವೆಲ್ಲ ಶಾಪಕ್ಕೆ ಒಳಗಾಗ್ತೀರಿ. ஒரே நாள் பிரசங்கம், ಒಂದೇ ದಿನ ಪ್ರಸಂಗದಲ್ಲಿ, ஒரே பிரசங்கம், ಒಂದೇ ದಿನ அந்த ஊர் ஜனங்க எல்லாம் பயப்பட்டாங்க. ಊರಲ್ಲಿ ಇರುವ ಜನರೆಲ್ಲ ಭಯಪಟ್ಟರು. ಓ, ದೇವರು ನಮಗೆ ಶಿಕ್ಷೆ ಕೊಟ್ಬಿಟ್ರೆ ಏನಾಗೋದಪ್ಪ ಅಂತ. ಎಲ್ಲ ಅಯ್ಯೋ ನಮಗೆ ஒருவேளை நம்மளுக்கு ஆண்டவர் மன்னிச்சாலும் மன்னிப்பாரு, எல்லாம் ஃபாஸ்டிங் போடுங்கன்னாங்க. ಎಲ್ಲ ಉಪವಾಸ ಮಾಡಿ, ಒಂದು ವೇಳೆ ಯೋನ ಹೇಳೋದು ದೇವರು ನಿಜವಾದ ದೇವರಾಗಿದ್ರೆ ನಾವು ಬಚಾವಾಗಬೇಕು, ಎಲ್ಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋಣ, ನಮಗೆ ದೇವರು ನಮಗೆ ಏನ್ ಮಾಡ್ತಾರೆ, ನಮ್ಮನ್ನು ಕ್ಷಮಿಸುತ್ತಾರೆ ಅಂತ. ஊர் ஜனங்க எல்லாரும் சேர்ந்து ஃபாஸ்டிங் போட்டு ஜெபம் பண்ணாங்க. ಊರಲ್ಲಿ ಎಲ್ಲ ಜನನು ಸೇರ್ಕೊಂಡ್ರು, ಉಪವಾಸ ಮಾಡಕ್ಕೆ ಶುರು ಮಾಡಿದ್ರು, ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿದ್ರು. ದೇವರೇ, ಅವ್ರಿಗೆ ಯಾರು ದೇವರು ಅಂತ ಗೊತ್ತಿಲ್ಲ, ದೇವರೇ ನಮ್ಮ ತಪ್ಪನ್ನು ಕ್ಷಮಿಸಿ, ನಾವು ತಪ್ಪು ಮಾಡಲ್ಲ, ಇನ್ನು ಬಿಟ್ಬಿಡ್ತೀವಿ ಅಂತ. இந்த ஊர் ஜனங்க ஃபாஸ்டிங் போட்டு ஜெபம் பண்ணாங்க. ರಾಜ கேட்டாரு, ಈ ಊರು ಜನ ಎಲ್ಲ ಇಂಥ ವಿಷಯ ನಡೆಯುತ್ತೆ ಅಂತ ರಾಜನಿಗೆ ಗೊತ್ತಿಲ್ಲ. ಈಗ ಅವನಿಗೆ ಗೊತ್ತಾಯ್ತು, ಏನು ಊರಲ್ಲಿ ಏನ್ ನಡೀತಾ ಇದೆ, ಯಾಕೆ ಎಲ್ಲ ಜನರು ಅಲರುತ್ತಾರೆ, ಯಾಕೆ ಅಳುತ್ತಾರೆ, ಏನಕ್ಕೆ ಈ ತರ ಪ್ರಾರ್ಥನೆ ಮಾಡ್ತಾರೆ ಅಂತ ಕೇಳಕ್ಕೆ ಬಂದ. ராஜா கேட்டாங்க. ರಾಜಾಗೆ ಗೊತ್ತಾಯ್ತು. ராஜா நம்ம ஊர் அழிய போகுது, இந்த 40 நாள் ஊர் ಅಳಿಯ போகுது, ಇನ್ನು 40 ದಿನ ಒಳಗೆ ಈ ಊರೇ ಬೂದಿ ಆಗ್ಬಿಡುತ್ತೆ ಅಂತ ಯಾರೋ ಒಂದು ಪ್ರವಾದಿ ಬಂದು ಹೇಳ್ತಾನೆ ಅಂತ ಈ ರಾಜನಿಗೆ ಕಿವಿಗೆ ಬಂತು. எல்லாரும் அவங்க ஒப்பு கொடுங்க, எல்லாரும் பாவத்தை அறிக்கைட்டு ஒப்பு கொடுத்து ஜெபம் பண்ணுங்க. ಈಗ ರಾಜನ ಏನ್ ಮಾಡ್ಬಿಟ್ಟ, ಇಡೀ ನಗರದಲ್ಲಿರುವ ಎಲ್ಲಾ ಮಕ್ಕಳು ಎಲ್ಲರೂ ಏನ್ ಮಾಡ್ಬೇಕು, ದೇವರ ಹತ್ರ ಮೊರೆ ಇಡಬೇಕು, ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಇದು ಕಟ್ಟಳೆ ಅಂತ, ರಾಜನ ಕಟ್ಟಳೆ ಅಂತ ಎಲ್ಲರಿಗೂ ಕಟ್ಟಳೆ ಕೊಟ್ಬಿಟ್ಟ. யோனா என்ன சொன்னா, நினிவேக்காரங்க ரொம்ப மோசமானவங்க, நான் போய் பிரசங்கம் பண்ணா என்ன கொண்டுவாங்கன்னு சொன்னா, ಪ್ರಸಂಗ
ಪ್ರಸಂಗ ಮಾಡಿದ್ರೆ ನನ್ನ ಕೊಂದಾಕ್ಬಿಟ್ಟಿದ್ದಾರೆ ಅಂತವರು ಕೆಟ್ಟವರು ಅಂತ ದೇವರ ಹತ್ರ ಅವ್ರು ವಾದ ಮಾಡ್ದ. ஆனா இங்க என்ன நடந்துச்சு? ಇಲ್ಲಿ ನಡೆದಿದ್ದ ವಿಷಯ ಏನು? ஒரே நாள் ஒரே பிரசங்கம். ಒಂದಿನ ಅವನು ಪ್ರಸಂಗ ಮಾಡಿದಲ್ಲಿ ಎಲ್ಲರೂ ತಮ್ಮ ಪಾಪವನ್ನು ಅರಿಕೆ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಕ್ಕೆ ಅವರು ಮನ ತಿರುಗಿಬಿಟ್ರು. எல்லாரும் தங்களை ஒப்பு கொடுத்து ஜெபிக்க ஆரம்பிச்சாங்க. ನಮ್ಮನ್ನು ಅರ್ಪಣೆ ಮಾಡಿ ದೇವರು ನಿಜವಾದ ದೇವರೇ ನಮ್ಮನ್ನು ಕ್ಷಮಿಸಪ್ಪ, ನಮಗೆ ನಮ್ಮ ನಗರಕ್ಕೆ ಯಾವ ಕೇಡು ಬರಬಾರದು ಅಂತ ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿಬಿಟ್ರು. ஆண்டவரின் ஜெபத்தை கேட்டு அவங்கள மன்னிச்சிட்டார். ಈಗ ನೋಡಿ ದೇವರಿಗೆ ತುಂಬಾ ಇಷ್ಟವಾಯ್ತು. ಎಲ್ಲಾ ಜನರನ್ನು ನಾನು ಮಾಡ್ತೀನಿ, ನಾನು ಕೆಟ್ಟದ್ದು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸು ಅಂತ ಕ್ಷಮೆ ಕೇಳಿದ ತಕ್ಷಣ ನಮ್ಮ ದೇವರು ಅವರಿಗೆ ಕ್ಷಮಿಸಿ ಬಿಟ್ಟರು. ಚಪ್ಪಾಳೆ ತಟ್ಟಣ. ಹಲ್ಲೆಲೂಯಾ. ಎಂತ ಪಾಪಿಯಾದರೂ ಕ್ಷಮಿಸುವ ದೇವರು ನಮ್ಮ ಯೇಸು ಕ್ರಿಸ್ತು. ಹಲ್ಲೆಲೂಯಾ. உண்மையிலேயே அவங்க மனம் திரும்பி இருக்காங்க. ಅವರು ನಿಜವಾಗ್ಲೂ ಮನ ತಿರುಗಿದ್ದಾರೆ ಅಲ್ವಾ? ದೇವರು ಗೊತ್ತು, ಹೃದಯವನ್ನು ನೋಡುವ ದೇವರು. ஏன்னா மனசப்ப நம்ம முகத்தை பார்த்து ஊன்றிருக்காங்க நம்ம சொல்லுவோம். ಮನುಷ್ಯರ ಮುಖವನ್ನು ನೋಡ್ತಾನೆ, ದೇವರು ಹೃದಯವನ್ನು ನೋಡ್ತಾರೆ. ಆದ್ರಿಂದ ದೇವರಿಗೆ ಗೊತ್ತಾಯ್ತು ನಿಜವಾಗ್ಲೂ ಇವರು ಮನ ತಿರುಗಿದ್ದಾರೆ ಅಂತ. அதனால அவங்க ஊரை ಅಳಿಕಾಮ ಆಂಡ್ರ ಮನ್ನಿಸ್ತಾರೆ. ನೋಡಿ ನಡೆದಿದ್ದೇನು ಅದು ಒಂದು ವಿಷಯ ಹೇಳ್ಬೇಕಲ್ಲ. ಅವರು ಯಾವ ತರ ಉಪವಾಸ ಗೊತ್ತಾ? ಈ ಊರಲ್ಲಿ ಎಮ್ಮೆ, ದನ, ಇದು ಏನೇನು ಇದೆ ಎಲ್ಲ ಅನಿಮಲ್ಸ್, ಮಕ್ಕಳು, ಚಿಕ್ಕ ಮಕ್ಕಳು, ಹುಟ್ಟಿದ ಮಕ್ಕಳು ಯಾರು ಊಟ ಮಾಡಬಾರ್ದು, ಹಾಲು ಕುಡಿಬಾರ್ದು, ತಿನ್ನಬಾರ್ದು, ನೀರು ಕೂಡ ಕುಡಿಬಾರ್ದು, ಎಲ್ಲ ಉಪವಾಸ. ಹುಟ್ಟಿದ ಮಗು ಈಗ ಹಾಲು ಕುಡಿದಿಲ್ಲ ಅಂದ್ರೆ ಏನಾಗುತ್ತೆ? ಎಷ್ಟು ಕೂಗುತ್ತೆ? ಹಸು ಗೊತ್ತಾ ನಿನಗೆ? ಆ ಸಮಯಕ್ಕೆ ಅದಕ್ಕೆ ತಿಂಡಿ ಇದು ಕೊಟ್ಟಿಲ್ಲ ಅಂದ್ರೆ ಸಖತ್ತಾಗಿ ಕೂಗತ್ತೆ, ಊರಿಗೆಲ್ಲ ಕೇಳುತ್ತೆ. ನಾಯಿಗಳು, ಬೇರೆ ಬೇರೆ ಅನಿಮಲ್ಸ್ಗಳು, ಮನುಷ್ಯರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಅಳ್ತಾ ಇದ್ದಾರೆ. ಊರಿಂದ ಬರೋದು ಅಳು ಶಬ್ದ ಪರಲೋಕಕ್ಕೆ ಅದು ಹೋಯ್ತು. ನಾನು ತುಂಬಾ ನನಗೆ ಈ ಯೋನ ಪುಸ್ತಕ ಓದಿದ್ರೆ ಅದು ಹೇಗಪ್ಪ ಸಾಧ್ಯವಾಯ್ತು? ಚಿಕ್ಕ ಮಕ್ಕಳು ಕೂಡ ಉಪವಾಸ ಮಾಡಿದ್ರಂತೆ, ಮೇಕೆ ಕುರಿಗಳು ಕೂಡ ಅದು ಉಪವಾಸ ಮಾಡ್ತಂತೆ. ಅಂತ ಸಮಯದಲ್ಲಿ ದೇವರು ಮೊರೆ ಇಟ್ಟ ಆ ಜನರಿಗೆ ಅವರು ಪರಿಹಾರ ಕೊಟ್ಟು ಅವ್ರನ್ನ ಕ್ಷಮಿಸಿದ್ರು. ಹಲ್ಲೆಲೂಯಾ. ದೇವ್ರ ನಮ್ಮ ಸೋದರ, ನಾವು ಉಪವಾಸ ಮಾಡಿದ್ರೆ ದೊಡ್ಡದು. ಮಕ್ಕಳು ಉಪವಾಸ ಮಾಡಿದಾರ? ಹುಟ್ಟಿದ ಮಕ್ಕಳು ಉಪವಾಸ ಮಾಡಕ್ ಬಿಡ್ತೀರಾ ನೀವು? ಆ ನಿನಿವೆ ಪಟ್ಟಣದಲ್ಲಿ ಆ ತರ ಮಾಡಿದ್ರು. ಹಲ್ಲೆಲೂಯಾ. ஆண்டவர் ஒரு ஊழியத்தை நம்ம கையில கொடுத்தாருன்னா நிச்சயம் நம்ம பாதுகாக்க வல்லவரா இருக்கிறார். ನಿಮ್ಮ ಸೇವಕರಾಗಿ ದೇವರು ಅಭಿಷೇಕ ಮಾಡಿಬಿಟ್ರೆ ನಿಜವಾಗ್ಲೂ ನಮ್ಮನ್ನು ಕಾಪಾಡಕ್ಕೆ ಅವರು ಸರ್ವಶಕ್ತನಾಗಿದ್ದಾರೆ. ಸಂಗೀತಂ ಕೀರ್ತನೆ 34:22. 34:22 ವಾಕ್ಯ ಓದಿರಿ. ಕೀರ್ತನೆ 34:22. 34:22 கர்த்தர் தமது ஊழியக்காரரின் ஆத்துமாவை மீட்டுக் கொள்கிறார். ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ರಕ್ಷಿಸುವನು. ಸಂಗೀತಂ 34:34-22. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ஆண்டவரே தன்னுடைய ஊழியக்காரரின் ஆத்துமாவை எப்படியாவது காப்பாற்றுவார். ಸೇವಕರ ಆತ್ಮವನ್ನು ದೇವರು ಖಂಡಿತವಾಗಿ ಕಾಪಾಡ್ತಾರೆ, ರಕ್ಷಿಸುತ್ತಾರೆ. ஒரு இடத்துல அவளை போங்க ஊழியம் செய்யுங்கன்னு சொன்னா, ಒಂದು ಕಡೆ ಹೋಗಿ ನೀನು ದೇವರ ಸೇವೆಯನ್ನು ಮಾಡಬೇಕು ಅಂತ ದೇವರು ಹೇಳ್ತಿದ್ರೆ எவ்வளவு பயங்கரமான இடமா இருந்தாலும் ಭಯಂಕರವಾದ ಒಂದು ನಗರವಾಗಿ ಕಾಣಲ್ಪಟ್ಟರು. கர்த்தர் நம்மை பாதுகாக்கிறார். ದೇವರು ನಮ್ಮನ್ನು ನೋಡ್ತಾರೆ. ಅದಕ್ಕೆ ತಕ್ಕದಂತೆ ನಮಗೆ ನಮ್ಮ ಆತ್ಮವನ್ನು ಕಾಪಾಡುವ ದೇವರಾಗಿದ್ದಾರೆ. ಅದು மட்டும் இல்ல, ಅದು ಒಂದೇ ಅಲ್ಲ. ಸಂಗೀತ 35 ಕೀರ್ತನೆ 35:27. 35:27. ಕೀರ್ತನೆ 35:27 ಓದಿ. ಸಂಗೀತ 35:27. ಕೀರ್ತನೆ 35:27. ನನ್ನ ನ್ಯಾಯ ಸ್ಥಾಪನೆಯನ್ನು ಬಯಸುವವರು ಆನಂದದೊಡನೆ ಜಯ ಧ್ವನಿ ಮಾಡಲಿ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ಆಮೆನ್. ಹಲ್ಲೆಲೂಯಾ. ಕರ್ತರ್ ತಮ್ಮುடைய ஊழியக்காரರ ಸುಗத்தை விரும்புற தேவனவரே. ದೇವರು ಏನ್ ಹೇಳ್ತಾರೆ? ನನ್ನ ಸೇವಕರು ಸುಖವನ್ನು ನಾನು ಬಯಸುವ ದೇವರಾಗಿದ್ದೀನಿ ಅಂತ ಹೇಳ್ತಾರೆ. ஒருவேளை நமக்கு சுகவீனம் பலவீனம் வந்தா கூட, ಒಂದು ವೇಳೆ ನಿಮಗೆ ಸುಖವೀನವು ಬಂತು, ಬಲಗೀನಗಳು ಬಂತು ಅಂತ ಹೇಳಿದ್ರೆ, ಇಲ್ಲ ನಮ್ಮ போன இடத்துல தண்ணி கிளைಮೇಟ್ ನಮಗೆ ಒತ್ತುಕಲ್ನಾ ಕೂಡ, ಹೋಗಿದ ಜಾಗದಲ್ಲಿ ನಿಮಗೆ ಶೀತೋಷ್ಣ ಸರಿಗಿಲ್ಲ, ಅಲ್ಲಿ ನೀರು ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ, ಆದ್ರೆ ಕರ್ತರ್ ನಮ್ಮ ಪಾದಕವಲ್ಲವರಾದರೆ ದೇವರು ನಿಮ್ಮನ್ನು ಕಾಪಾಡಕ್ಕೆ ಸರ್ವಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಸುಗத்தை விரும்புற தேவனாக ನಿಮ್ಮ ಸುಖವನ್ನು ಬಯಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. அதனால தான் ಆದ್ದರಿಂದ 3 ನಾள் ದೂರ ಪ್ರಯಾಣ ಉಳ್ಳ ಯೋನತ அந்த ನಿನಿವೆ ಪಟ್ಟಣವು ಎಷ್ಟು ವಿಸ್ತಾರವಾದ ಪ್ಲೇಸ್ ಅಂತ ಹೇಳಿದ್ರೆ ಅದು ಸುತ್ತಕೊಂಡು ಬರಕ್ಕೆ 3 ದಿನ ಆಗುತ್ತಂತೆ. ಅಷ್ಟು ದೊಡ್ಡ ಒಂದು ನಗರವಾಗಿದೆ. 1 ನಾள் ಪ್ರಯಾಣದಲ್ಲೇ ಕತ್ತೆ ಸೋಬಿಡ. ಆದ್ರೆ ಯೋಗನ ಎಷ್ಟು ದಿನ ಓಡಾಡಿದ ಅವನು? ಒಂದೇ ದಿನ ಎಷ್ಟು ಡಿಸ್ಟೆನ್ಸ್ ಹೋಗೋದು ಅಷ್ಟು ಹೋಗಿ ಅವನು ಏನ್ ಮಾಡ್ದ? ಪ್ರಾರ್ಥನೆ ಮಾಡ್ದ. ದೇವರು ಅವನಿಗೆ ಯೋನ
ಯೋನ ನೋಡಿ 3 அதிகாரம் 3ನೇ ಅಧ್ಯಾಯದಲ್ಲಿ 4வது வசனம். ಯೋನ 3ನೇ யோனா அத்தியாயம். 3 அதிகாரம் 4வது வசனம். யோனா நகரத்தில் பிரவேசித்து ஒரு நாள் பிரயாணம் பண்ணி இன்னும் 40 நாள் உண்டு, அப்பொழுது நினிவே கவிழ்க்கப்பட்டு போம் என்று கூறினான். ಓದಿ 3ನೇ ಅಧ್ಯಾಯ 4ನೇ ವಾಕ್ಯ. ಯೋನ ಪುಸ್ತಕ. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು ಒಂದು ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು ಎಂದು ಸಾರಿ ತೊಡಗಿದನು. ಆಮೆನ್, ಹಲ್ಲೆಲೂಯಾ. கர்த்தர் ஒரு நாள் பிரயாணத்திலேயே ಒಂದು ದಿನ ಅವನು ಬೋಧನೆ ಮಾಡಿದಲ್ಲಿ ஒரு நாள் பிரயாணம் ஒரு பிரசங்கம். ಒಂದೇ ಪ್ರಸಂಗ ಒಂದು ದಿನ ಮಾತ್ರ ಮಾಡಿದ. ಅಷ್ಟು ವಿಸ್ತಾರವಾದ ಜಾಗವನ್ನು ದೇವರು ಕಾಪಾಡಕ್ಕೆ அந்த ஊரೇ ರಕ್ಷಿಸಲ್ಪಟ್ಟಿತು. ಈ ಊರಲ್ಲಿರುವ ಜನರು ಬೇಡಿಕೆಯನ್ನು ಕೇಳಿ ಊರನ್ನೇ ದೇವರು ರಕ್ಷಿಸಿದರು. ಹಲ್ಲೆಲೂಯಾ. நம்ம தான் நிறைய சொல்லுவோம் அந்த ஜனம் சரியில்லை அப்படின்னுவோம். ಆ ಜನರು ಸರಿ ಇಲ್ಲ ಅಂತ ಯಾರಿಗೂ ನಂಬಿಕೆ ಇಲ್ಲ, ಅವ್ರು ರಕ್ಷಣೆ ಹೊಂದುತ್ತಾರೆ ಅಂತ. ಅದೇ ದೇವರಿಗೆ ಗೊತ್ತು. ஆனா ஆண்டவர் என்ன சொல்றாரு? ಆದ್ರೆ ದೇವರು ತಮ್ಮ ಸೇವಕನಿಗೆ ಹೇಳಿದ ಮಾತು ಏನು? அதே 4 அதிகாரம் 11வது வசனம். 4:11 ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಅಂದನು. ಆಮೆನ್. ಚಪ್ಪಾಳೆ ತಟ್ಟಣ ಎಲ್ಲರೂ. ಹಲ್ಲೆಲೂಯಾ. நம்ம நினைக்கிறோம் அந்த ஜனம் பயங்கரமான ஜனம், ಭಯಂಕರವಾದ ಜನ, ದುಷ್ಟರು, செய்யற ஜனம்னுட்டு. ಕೆಟ್ಟ ಜನರು, ದುಷ್ಟರು ಅಂತ ನಾವು ಅನ್ಕೊಂಡಿದ್ದು ಅದೇ ಮಕ್ಕಳ ಬಗ್ಗೆ ದೇವರು ಏನ್ ಸರ್ಟಿಫಿಕೇಟ್ ಕೊಡ್ತಾರೆ. ஆனா ஆண்டவர் என்ன சொல்றாரு? ಅವ್ರು ಹೇಳಿದ ಮಾತು ನೋಡಿ, வலதுகைக்கு இடதுகைக்கு வித்தியாசம் தெரியும். ಬಲ ಕೈಗೂ ಎಡ ಕೈಗೆ ವ್ಯತ್ಯಾಸ ಗೊತ್ತಿಲ್ಲದ ಜನರು ಅಂತ ಅವ್ರ ಮೇಲೆ ಹೇಳ್ತಾರೆ. அவங்க தான் தப்பு செய்யறோம்னே அவங்களுக்கு தெரிய மாட்டாங்க. ಯಾಕಂದ್ರೆ ತಾವು ಮಾಡೋದು ತಪ್ಪು ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಅಂತ ಜನರು ಅವರು. ಆದ್ರಿಂದ ದೇವರು ಈ ರೀತಿ ಅವ್ರ ಮೇಲೆ ಕರುಣಿಸುತ್ತಾರೆ. வலதுகைக்கு இடதுகைக்கு வித்தியாசம் தெரியாத ஜனங்க, ಬಲ ಕೈಗೂ ಎಡ ಕೈಗೂ ವ್ಯತ್ಯಾಸವೇ அவங்க மேல நான் பரிதபிக்காம இருப்பேனா? 120 நான் உண்டாக்க நம்ம ஜனங்க அவங்க. ನಾನು ಉಂಟು ಮಾಡಿದ ಜನರು ಇವರು ತುಂಬಾ ಒಳ್ಳೆಯವರು. அவங்களுக்கான பரிதபிக்காம இருப்பேன்னு சொல்றாரு. ಅವ್ರಿಗಾಗಿ ನರ ಜೀವನಕ್ಕೋಸ್ಕರ ನಾನು ತವಕಿಸುತ್ತೀನಿ, ನಾನು ಕರುಣಿಸುತ್ತೀನಿ ಅಂತ ದೇವರು ಅವ್ರ ಮೇಲೆ ತುಂಬಾ ಕರುಣೆ ಮಾಡ್ತಾರೆ. எங்க கூட ஒரு இடத்த ஊழியம் செய்ய சொல்லும் போது, ನಾವು ಕೂಡ ಒಂದಿನ ದೇವರ ಸೇವಕಾಗಿ ಹೋಗುವಾಗ ஊழியம் செய்ய சொல்லும் போது நாங்க சரின்னு சொல்லி வந்துட்டோம். ನಾವು ಆ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ஆனா எல்லாரும் சொன்னாங்க பயங்கரமான இடம், உங்க பிள்ளைய தூக்கிட்டு போயிருவாங்க, நீங்க அங்க போறீங்கன்னு சொன்னாங்க. ಮಕ್ಕಳೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಆ ಜಾಗಕ್ಕೆ ಹೋಗ್ಬೇಡಿ, ದೇವರ ಸೇವೆ ಮಾಡಬೇಡಿ ಅಂತ ನಾವು ಸೇವೆಗೆ ಬಂದಿದ್ದು ಹೊಸದಲ್ಲೇ ಹೇಳಿದ್ರು. நீங்களும் 3 பொண்ணுங்களை வச்சுட்டு போயிருப்பீங்க. 3 ಹೆಣ್ಣು ಮಕ್ಕಳು ಇದ್ದಾರೆ, ಅವ್ರ ಜೊತೆಗೆ ನೀವು ಜಾಗಕ್ಕೆ ದಯವಿಟ್ಟು ಹೋಗ್ಬೇಡಿ ಅಂತ ದೊಡ್ಡ ದೊಡ್ಡ ಪಾಸ್ಟ್ಗಳೆಲ್ಲ ನಮಗೆ ಅಡ್ವೈಸ್ ಕೊಟ್ಟರು. எனக்கும் கொஞ்சம் பயம் வரத்தான் செஞ்சிச்சு. ನಮಗೂ ಸ್ವಲ್ಪ ಭಯನೇ. திருப்பி ஆண்டோட பேசப்பா நிஜமாவே நாங்க அங்க போகணுமா ಮತ್ತೆ ಏಸಪ್ಪ ಹತ್ರ ಹೋಗ್ಬಿಟ್ಟು ನಿಜವಾಗ್ಲೂ ಅದೇ ಆ ಜಾಗಕ್ಕೆ ಹೋಗ್ಬೇಕಾ, ಸೇವೆ ಮಾಡ್ಬೇಕಾ, ನಮಗೆ ಮತ್ತೊಮ್ಮೆ ಹೇಳಿ ತಂದೆ. நாங்க வேற பக்கம் கூட பண்ணலாமே ஊழியம். ಬೇರೆ ಕಡೆ ಹೋಗಿ ಒಳ್ಳೆ ಜಾಗದಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ ನಾವು ಪ್ರಸಂಗ ಮಾಡ್ತೀವಿ. ஏன்னா இப்படி நம்ம கஷ்டப்பட வேண்டிய அவசியம் இல்ல. ನೀವು ಕಷ್ಟಪಟ್ಟು ನಮ್ಮ ಪ್ರಾಣಕ್ಕೆ ಅಪಾಯ ಇರೋದು ಅಂತ ಸ್ಥಳಕ್ಕೆ ಯಾಕೆ ಹೋಗ್ಬೇಕು? நிறைய ஊழியர்கள் வந்து சொல்லுவாங்க, ಬೇಕಷ್ಟು ದೇವರ ಸೇವಕರು ಅದೇ ತರ ಹೇಳ್ತಾರೆ, நாங்க அந்த இடத்துல இருந்தா உங்களுக்கு நல்ல தசமம் கிடைக்கும். ನೀವು ನಾವ್ ಹೇಳಿದ ಜಾಗಕ್ಕೆ ಅಲ್ಲಿ ಹೋದ್ರೆ ದೊಡ್ಡ ಪಾಸ್ಟರ್ ಇರ್ತಾರೆ, பணக்காரங்க வருவாங்க, ಅಲ್ಲಿ ಹಣ ಕೊಡ್ತಾರೆ, ನಿಮಗೆ ಒಳ್ಳೆ உங்களுக்கு காணிக்கை நிறைய கிடைக்கும், ಕಾಣಿಕೆ ಹೆಚ್ಚಾಗಿ ಕೊಡ್ತಾರೆ. ಯಾಕೆ ನೀವು ಆ ಜಾಗಕ್ಕೆ ಹೋಗಬಾರದು? நீங்க அங்க போய் செய்யலாம்ல, என்னத்துக்கு இந்த மாதிரி இடத்துக்கு வந்து செய்றீங்க? ಯಾಕೆ ಇಂಥ ಜಾಗಕ್ಕೆ ಬರ್ತೀರಾ ನೀವು? ಯಾರಿದ್ದಾರೆ ನಿಮಗೆ? ನಿಮ್ಮ ಪ್ರಾಣಕ್ಕೆ ಅಪಾಯ ಆಗತ್ತೆ ಅಂತ ಹೇಳಿದ್ರು. நான் காசு படத்தை யோசிக்கல, ஆனா ஒரு பயமா இருக்குமேன்னு பயந்தோம். ದುಡ್ಡುಗೋಸ್ಕರ ನಮ್ಗೆ ಏನು ತೊಂದರೆ ಇಲ್ಲ, ಆದ್ರೆ ಮಕ್ಕಳನ್ನ ಜೋಪಾನಾಗಿ ಕಾಪಾಡಿ ನಮ್ಮ ಪ್ರಾಣವನ್ನು ಕಾಪಾಡ್ಕೊಳ್ಳಕ್ಕೆ ನಿಶ್ಚಯವಾಗಿ ದೇವರು ಕಾಪಾಡ್ತಾರೆ ಅಂತ ಅವ್ರ ಮೇಲೆ ಭಾರ ಇಟ್ಟು ಬಂದ್ಬಿಟ್ಟಿದ್ವಿ. ஆண்டவரே ஏசப்பா நான் கண்டிப்பா அங்க போணுமா? ಯೇಸುವೆ ನಾನು ನಿಜವಾಗ್ಲೂ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತೀರಾ? ನಿಮ್ಮ ತೀರ್ಮಾನ ಏನು? எங்களை விட்டுருங்க ஏசப்பான்னு சொன்னேன். ನಮ್ಮನ್ನು ದಯವಿಟ್ಟು ಸೇವೆಗೆ ಕರಿಬೇಡಿ, ಬಿಟ್ಬಿಡಿ, ನಾವು ಪಾಠಕ್ಕೆ ಇರ್ತೀವಿ ಅಂತ. ஆண்டவர் என்ன சொன்னார் தெரியுமா? ಆದ್ರೆ ದೇವರು ನಮ್ಮ ಹತ್ರ ಮಾತಾಡಿದ ವಿಷಯ ಏನ್ ಗೊತ್ತಾ? ஆனானப்பட்ட ஆபிரகாமே, ಆಬ್ರಹಾಮನು ದೊಡ್ಡ ವ್ಯಕ್ತಿ, ಅವನು 318 வேலைக்காரங்க இருக்கிறாரு. ಅವನಿಗೆ 318 ಸೇವಕರಿದ್ರು ಅವನಿಗೆ ಕೆಲಸ ಮಾಡಕ್ಕೆ. நான் போன் சொன்ன உடனே போயிட்டாரு அவரு. ನಿನ್ನ ತಂದೆ ತಾಯೆಲ್ಲ ಬಿಟ್ಟು ನಾನು ತೋರುವ ದೇಶಕ್ಕೆ ಹೋಗುತ್ತ ಹೇಳಿದ ತಕ್ಷಣ ಅವನು ಹೋದ್ರಲ್ಲ, ನೀನ್ ಯಾಕೆ ಹೋಗ್ಬಾರದು? எம்டி ஹேண்ட். ನಿನ್ನ ಅವನು ಬರೀ ಕೈಯಲ್ಲಿ ಹೋದ. நான் வந்தேன், ನಾವು பணக்காரரு. ஆபிரகாம் பெரிய பணக்காரரா இருந்த, நான் சொன்ன உடனே கீழ்ப்படிஞ்சு போனாரு. ಹಣವಂತನ ಇದ್ದವನೇ ನಾನು ಹೇಳಿದ ಮಾತಿಗೆ ತಮ್ಮ ನೆಂಟರನ್ನು ಬಿಟ್ಟು ಹೋದಲ್ಲ,
ஆனா நாங்க வரும்போது எம்டி ஹேண்ட், ஒரு பைசா பிரயோஜனம் இல்ல. ಮಾತ್ರ ಏನಿಲ್ಲ, ಒಡವೆ ಇಲ್ಲ, ಏನಿಲ್ಲ. ಮತ್ತೆ ನೀನು ಹೋಗಕ್ಕೆ வேலை இல்ல, சம்பளம் இல்ல, ஒண்ணும் இல்ல. ಸಂಬಳ ಇಲ್ಲ, ಕೆಲಸ ಇಲ್ಲ, ಯಾಕೆ ಹೋಗ್ಬಾರದು? அது ஒரு பைசா பிரயோஜனம் இல்லாத நீ போ. ஏன் போக முடியாது? ಯಾಕೆ ನೀನು ಹೋಗಕ್ಕೆ ಆಗೋದಿಲ್ಲ? ಏನ್ ಕಷ್ಟ? ஆண்டவரே கர்த்தருக்கு ஒப்பு கொடுத்து தைரியமா சரி வந்தோம். ದೇವರಿಗೆ ಅರ್ಪಣೆ ಮಾಡಿ ಕುಟುಂಬವಾಗಿ ನಾವು ಜಾಗಕ್ಕೆ ಬಂದಿದ್ದು. ஆனா கர்த்தருடைய பெரிய கிருபை, ದೇವರ ಮಗ ದೊಡ್ಡ ಕೃಪೆ ನಮಗೆ ಬಂತು. நீங்க பார்க்க ரொம்ப சந்தோஷமா இருக்கு. ಇವತ್ತು ನಾವು ನೋಡಕ್ಕೆ ತುಂಬಾ ಸಂತೋಷವಾಗಿದೆ. ஏன்னா நாங்க இங்க வந்து பிள்ளைக்கு நிறைய ட்ரெஸ் வாங்கி கொடுத்தோம், படிக்க வச்சோம், ஃபீஸ் கட்டணும். ಈ ಜಾಗಕ್ಕೆ ಬಂದು 23 ವರ್ಷ ಆಯ್ತು. ಈಗ ಎಷ್ಟೋ ಜನ ಬಂದ್ರು ಹೋದ್ರು, ಅವರಿಗೆಲ್ಲ ಒಳ್ಳೇದೇನೆ ಮಾಡಕ್ಕೆ ದೇವರು ನಮಗೆ ಕೃಪೆ ಮಾಡಿದ್ರು. ಚಪಲ ತಕ್ಷಣ ಅಲ್ಲೇಲೂಯಾ. ದೇವರು ಮಗ ಒಂದು ಒಳ್ಳೆ ಒಂದು ದೇವರು ನಮಗೆ. நாங்கல்ல, நாங்க ஃபீஸ் கட்டல, நாங்க ನಾವು ಏನು ட்ரெஸ் ನಮ್ಮ ಕೈಯಿಂದ ಏನು ಕೊಟ್ಟಿಲ್ಲ. வேற யாரோ எங்களுக்கு கொடுத்தாங்க. ಬೇರೆ ಪ್ರತಿಯೊಬ್ಬರ ಮೂಲಕ ದೇವರು ಹೇಗೆ ಮೀನಿಗೆ ಕಟ್ಲೆ ಇಟ್ರು, ಅದೇ ತರ ದೊಡ್ಡ ದೊಡ್ಡ ಮೀನುಗಳೆಲ್ಲ ಬಂತು. ಅವ್ರು ಬಂದು ನಮಗೆ ಒತ್ತಾಸೆ ಮಾಡಿದ್ರು. ಈ ಬಿಲ್ಡಿಂಗ್ ಕೂಡ ಅವರೇನೆ ಕಟ್ಕೊಟ್ಟಿದ್ದು. எங்கேயோ இருக்கிற அமெரிக்கா இருக்கிறவங்க இங்க வந்து ஹெல்ப் பண்றாங்க. ಅಮೆರಿಕದಿಂದ ಬಂದು ಎಷ್ಟೋ ದೇವರ ಸೇವಕರಿದ್ರು, ಅಲ್ಲೆಲ್ಲ ಹೋಗಿಲ್ಲ. ಇಲ್ಲಿ ಬಂದು ಇಲ್ಲಿ ನಮಗೆ ಒಂದು ಚರ್ಚ್ ಕಟ್ಟಬೇಕು ಅಂತ ದೇವರು ಹೇಳಿದ್ದಾರೆ ಅಂತ ಹೇಳಿ ಅವರೇ ಕಟ್ಕೊಟ್ಟಿದ್ದೆ. ನಮ್ಮ ಹತ್ರ ದುಡ್ಡು ಬೇಡ ಅಂತ ನಾನು ಹೇಳ್ಬಿಟ್ಟೆ, ಅವರೇ ಬಂದು ಕಟ್ಟಿ ಕೊಟ್ಟರು. நானே சொல்லு, உங்களுக்கு நீங்க யாருமே அவளை பார்த்தது இல்லையே. ನೀವು ಯಾರು ನಮ್ಗೆ ಯಾರಂತಾನೆ ಗೊತ್ತಿಲ್ಲ, ಯಾಕೆ ನೀವು ಕೊಡ್ತೀರಿ, ಯಾಕೆ ನೀವು ಕಟ್ಟಿ ಕೊಡ್ತಾ ಇದ್ದೀರಾ? எப்படி கர்த்தர் மீனுக்கு சொன்னாரு, அதே மாதிரி எங்க சொல்லிருக்காரு. ಮೀನಿಗೆ ಕಟ್ಲೆ ಇಟ್ಟದಂಗೆ ದೇವರು ಅಲ್ಲಿರುವ ಜನರಿಗೆ ಕಟ್ಲೆ இன்னைக்கு பார்க்கும்போது ரொம்ப சந்தோஷமா இருக்கு. ಇವತ್ತು ನಾವು ನಿಮ್ಮೆಲ್ಲ ನೋಡುವಾಗ ನಮಗೆ ತುಂಬಾ ಸಂತೋಷವಾಗಿದೆ. நம்ம பிள்ளைங்க நல்லா படிச்சு நல்ல வேலையில இருக்கிறவங்க, நல்லா சம்பாதிச்சிருக்க, நல்ல டிகிரி முடிச்சிருக்காங்கன்னு பார்க்க சந்தோஷமா ಈಗ இருக்கு. ಕೆಲವರೆಲ್ಲ ಡಿಗ್ರಿ ಮುಗಿಸಿದ್ದಾರೆ, ಎಲ್ಲರೂ ಕೆಲವರೆಲ್ಲ ಮದುವೆ ಆಗಿ ಮಕ್ಕಳು ಆಗ್ಬಿಟ್ರು, ಇನ್ನು ಇದಾರೆ ಬರ್ತಾ ನೆಕ್ಸ್ಟ್ ಜನರೇಷನ್ ಇವರೆಲ್ಲ ಬರ್ತಾ ಇದಾರಲ್ಲ, ಅದೆಲ್ಲ ನೋಡಿ ನಮಗೆ ಸಂತೋಷ. நாங்க எல்லாத்தையும் உங்ககிட்ட பழைய ட்ரெஸ் வாங்கி கொடுங்க கேட்போம் ஒரு காலத்துல. ಮುಂಚೆಲ್ಲ ಹಳೆ ಡ್ರೆಸ್ ತಗೊಂಡ್ ಬಂದು ಇಲ್ಲಿ ಇರೋ ಡ್ರೆಸ್ ಇಲ್ಲದವರಿಗೆ ಕೊಡ್ತಾ ಇದ್ದಿದ್ದು ಒಂದು ಕಾಲದಲ್ಲಿ. ஒரு அதே மாதிரி கொடுக்கும்போது அவங்க சொல்றாங்க, ಒಂದಿನ ನಾವು ಕೊಡಕ್ ಬಂದಾಗ ಅವ್ರು ಹೇಳಿದ್ರು, ஆண்டி ஆண்டவர் நல்லா ஆசீர்வதிச்சிருக்காரு ஆண்டவர். ಆಂಟಿ ನಮಗೆ ಈಗ ಹಳೆ ಬಟ್ಟೆ ಬೇಡ, ದೇವ್ರು ನಮ್ಮನ್ನ ಚೆನ್ನಾಗಿ ಆಶೀರ್ವದಿಸ್ತಾರೆ, ಹೊಸ ಬಟ್ಟೆನೇ ನಾವು ತಗೊಳ್ತೀವಿ, வேற யாருக்காவது கொடுங்க ஆண்டி. ಇದನ್ನ ಬೇರೆಯವ್ರಿಗೆ ಕೊಡಿ ಇದು ಆಂಟಿ ಅಂತ ಹೇಳ್ಬಿಟ್ರು. ನಮಗೆ ತುಂಬಾ நமக்கு ரொம்ப சந்தோஷமா இருக்குது. ಆಗ ನಮ್ಗೆ ಸಂತೋಷ ಆಯ್ತು, ಯಾಕಂದ್ರೆ ದೇವರ ಆಶೀರ್ವಾದ ಪರಿಪೂರ್ಣವಾಗಿ ಮಕ್ಕಳ ಮೇಲೆ ಬಂದ್ಬಿಡುತ್ತೆ. ஒருவேளை ಒಂದು ವೇಳೆ நாங்க இங்க வராம போயிருந்தோம்னா, ಈ ಜಾಗಕ್ಕೆ ನಾವು ಬಂದಿರ್ಲಿಲ್ಲ ಅಂದ್ರೆ இவங்களுக்கு சுவிசேஷம் யார் சொல்ல முடியும்? ಇಲ್ಲಿರುವ ಜನರಿಗೆ ಯಾರು ದೇವರ ಸ್ವಾರ್ಥೆಯನ್ನು ಸಾರಕ್ಕೆ ಆಗುತ್ತೆ? இப்போ நம்ம கிட்ட ஏவனாருன்னா ஆண்டவர் உங்களை ஒரு இடத்துக்கு போய் சொல்லி சொன்னாருன்னா, ನಿಮ್ಮಲ್ಲಿ ಕೆಲವರನ್ನ ಆರಿಸಿಕೊಂಡು ದೇವರು ಇಂಥ ಜಾಗಕ್ಕೆ ಹೋಗುದ್ರೆ உங்க மூலமா கர்த்தர் பெரிய ரட்சிப்பு வச்சிருக்காருன்னு ನಿಮ್ಮ நினைச்சுக்கோங்க. ಪ್ರತಿಯೊಬ್ಬರ ಮೇಲೆ ಎಷ್ಟೋ ಜನರಿಗೆ ರಕ್ಷಣೆ ಕೊಡಬೇಕಂತ ದೇವರ ತೀರ್ಮಾನ ಇದೆ. உங்க ஊழியத்தை கர்த்தர் விரும்புறாரு நினைச்சுக்கிறீங்க. ನಿಮ್ಮನ್ನು ಸೇವಕನಾಗಿ ಮಾಡಿ ಸೇವೆ ಮಾಡಕ್ಕೆ ನಿಮ್ಮನ್ನು ಆರಿಸಿಕೊಂಡು ಒಂದು ಜಾಗಕ್ಕೆ ಕಳಿಸ್ತಾರೆ. கர்த்தர் சொல்ற இடத்துக்கு நான் போனோம்னா, ನೀವು ದೇವರು ಕೋರೋ ದೇಶಕ್ಕೆ ಜಾಗಕ್ಕೆ ನೀವು ಹೋಗ್ಬೇಕು ಅಂತ ದೇವರು ಕಟ್ಟಳೆ ಇಟ್ಬಿಟ್ರೆ நீங்க கண்டிப்பா அந்த இடத்துல பெரிய ரட்சிப்பை பாப்பீங்க. ನೀವು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಒಂದು ದೊಡ್ಡ ರಕ್ಷಣೆಯನ್ನು ನೀವು ಕಾಣ್ತೀವಿ. கர்த்தர் பெரிய ஆசீர்வாதத்தை வைப்பார். ದೊಡ್ಡ ಆಶೀರ್ವಾದ ನಿಮಗೆ ಉಂಟು. இதே மாதிரி வேதத்துல நிறைய பேர் இருக்காங்க. நான் டைம் ஆயிடுச்சு. ಪುಸ್ತಕದಲ್ಲಿ ಬೇಕಾಷ್ಟು ಮಂದಿಗಳು ಇದಕ್ಕೆ ಕಾರಣವಾಗಿ எலியாவை போச்சனது எலியா போனாரு, எலிசா போச்சனது எலிசா போனாரு. அப்ப அவங்களெல்லாம் சாப்பாடு தண்ணி கொடுத்து கர்த்தர் பெரிய ஆசீர்வாதத்தை ಎಲಿಯನು ಎಲಿಸನು ಅಂತ ಹೇಳಿ ಪ್ರವಾದಿಗಳನ್ನು ದೇವರು ಹೇಳಿದ ಜಾಗಕ್ಕೆ ಹೋದ್ರು, ಅಲ್ಲಿ ಹೋಗಿ ದೇವರ ಮಹಿಮೆಯನ್ನು ಕಂಡರು. அதனால கர்த்தர் சத்தத்தை கேட்டு ದೇವರ ಶಬ್ದವನ್ನು ಕೇಳಿಸಿಕೊಂಡು கர்த்தர் சித்தத்தை இப்படி செய்தோம்னா, ದೇವರ ಚಿತ್ತವನ್ನು ನೆರವೇರಿಸಿಕೊಂಡು ಬಂದ್ರೆ ನೀವು கர்த்தர் நம்மளையே ஆசீர்வதிக்கிறாரு, ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. நம்ம போன அந்த இடத்தையும் ஆசீர்வதிக்கிறாரு. ನೀವು ಹೋಗಿದ ಜಾಗದಲ್ಲಿರುವ ನಗರದಲ್ಲಿರುವ ವ್ಯಕ್ತಿಗಳು ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತಾರೆ. நாம கர்த்தருக்கு நன்றியா இருக்கலாம். ದೇವರಿಗೆ ನಾವು ವಿಧೇಯರಾಗಿರ್ಬೇಕು. அதனால கர்த்தருடைய சத்தத்தை கேட்போம், கர்த்தர் சித்தத்தை செய்வோம், கர்த்தர் நம்மளை ஆசீர்வதிக்கப்படும். ದೇವರ ಸಿದ್ಧವನ್ನು ನೆರವೇರಿಸಿ ಅವ್ರ ಸತ್ಯಕ್ಕೆ ಕಿವಿ ಕೊಟ್ಟು ಧೈರ್ಯವಾಗಿ ದೇವರು ಹೇಳಿದ ಜಾಗಕ್ಕೆ ಹೋಗಿ ದೇವರ ಸ್ವಾರ್ಥೆಯನ್ನು ಸಾರಬೇಕು. ಚಪ್ಪಲಿ ತಕ್ಕ ಹಲ್ಲೆಲೂಯಾ. ஒரே ஒரு வசனத்தை மட்டும் வாசிக்கிறேன். ಒಂದೇ ಒಂದು ಕಡೆಯಾಗಿ ಒಂದು ವಾಕ್ಯ ಹೇಳಿ ನಾವು ದೇವರ பிரசங்கி ಪ್ರಸಂಗಿ ಪುಸ್ತಕ 11 அதிகாரம். பிரசங்கி தான் கன்னடದಲ್ಲಿ. ಪ್ರಸಂಗಿನೂ ಕಷ್ಟ. 11 அதிகாரம் 1 வசனம். 11ನೇ ಅಧ್ಯಾಯ 1ನೇ ವಾಕ್ಯ. 1ನೇ ವಾಕ್ಯ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು, ಅದು ನಿನಗೆ ಸಿಕ್ಕೋದು. ಹಲ್ಲೆಲೂಯಾ. ಆಹಾರத்தை தண்ணி மேல போடு, ಆಹಾರವನ್ನು ನೀರು ಮೇಲೆ ಹಾಕು ಅಷ್ಟೇ. ಅನೇಕ ನಾಲ್ಕು ಬಲ್ಲೆ ಕಾಣ್ಬಾಯ್. ಬಹುದಿನ ಆದ್ಮೇಲೆ ಅದರದ್ದು ಬಲವನ್ನು ನೀವು ಕಣ್ಣಲ್ಲಿ ಕಾಣುತ್ತಿ. ಹಲ್ಲೆಲೂಯಾ.
இந்த ஊருக்கு ஒரு ஆண்டவருக்காக ஊழியம் செய்யும் போது ಈ ಊರಲ್ಲಿ ಬಂದು ದೇವರ ಸೇವೆಯನ್ನು ನಾವು ಶುರು ಮಾಡುವಾಗ இந்த வசனத்தை வாசிக்குவோம் நான் நினைப்பேன். ಈ ವಾಕ್ಯವನ್ನು ನಾವು ಅವಾಗ ಪದಿ ಓದ್ತಾ ಬರ್ತಾ ಇದ್ದೀವಿ. கர்த்தருடைய ஊழியத்தை செய்ய வேண்டியது மட்டும் தான் நம்ம ದೇವರ ಮಾತನ್ನು ಹೇಳುವ ಒಂದೇ ಕೆಲಸ ನಿನಗೆ ಅಷ್ಟೇ, ಬೇರೆ ಎಲ್ಲ ಬಿಟ್ಬಿಡು. ಆಶೀರ್ವಾದ ಕಣ್ಣ ಪಾಪವೋ ಪಾಪ ಈ ಜನರು ಆಶೀರ್ವಾದ ಹೊಂದೋದು ನಮ್ಮ ಕಣ್ಣಲ್ಲಿ ಕಾಣುತ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಆனா ನಾಮ ಕರ್ತನ ಚಿತ್ತத்தை மட்டும் செய்யணும். ದೇವರ ಸಿದ್ಧವನ್ನು ನೆರವೇರಿಸಿ ಹೋಗ್ಬೇಕು, ಅಷ್ಟೇ ದೇವರಿಗೆ ಇಚ್ಛೆ. 24 ವರ್ಷ ಆಚೆ ಕರ್ತನ ಅಳದ್ದು ಆಶೀರ್ವದಿಸಿದ್ರು. 24 ವರ್ಷ ಮುಗಿತಾ ಬಂತು, ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾ ಬರ್ತಾರೆ. ಇನ್ನು அதிகமாய் ஆசீர்வதித்த கர்த்தர் நடத்த பெரியதாக ஒரு பெரிய ರಕ್ಷಿಪಿನ ಪರಿಶುದ್ಧ ನಗರವನ್ನು ಮಾಚುವರಾಗ ಪರಿಶುದ್ಧ ಜಾಗವಾಗಿ ನೀವು ಇರೋ ಸ್ಥಳದಲ್ಲೂ ದೇವರು ಆಶೀರ್ವದಿಸ್ಕೊಡ್ತಾರೆ. ಹೆಚ್ಚನ ನಂಬುತ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳೋಣ, ಹಲ್ಲೆಲೂಯಾ. ದೇವರು ನಮ್ಮ ಸ್ತೋತ್ರ. ಪ್ರತಿಯೊಬ್ಬರನ್ನು ಸೇವಕನಾಗಿ ಮಾಡ್ತಾರೆ. ನಿಮಗೆ ಬೇಕಾದ ಆಹಾರವನ್ನು, ಬೇಕಾದ ಕೆಲಸವನ್ನು, ಸಂಬಳವನ್ನು ಕೊಟ್ಟು ನೀವು ಇದ್ದಿದ್ದಾಗೆ ಇರೋದಿಲ್ಲ. ಪದಿ ನೀವು ಬೆಳೀತಾ ಬರ್ತಾ ಇದ್ದೀರಾ. ಯಾಕಂದ್ರೆ ದೇವರು ಕೊಟ್ಟಿದ್ದ ಕಟ್ಟಳೆ ಆಗ ಆದಿಕಾಂಡ ಪುಸ್ತಕದಲ್ಲಿ ಯು ಹ್ಯಾವ್ ಟು ಪ್ರಾಸ್ಪರ್ ಇನ್ ಯುವರ್ ಲೈಫ್. ನಿಮ್ಮ ಬಾಳಲ್ಲಿ ನೀನು ಹೆಚ್ಚಾಗಿ ಬೆಳೆಯೋರಾಗಿರ್ಬೇಕು ಅಂತ ಆದಾಮನು ಅವಳಿಗೂ ಅವರೇ ಅದನ್ನೇ ಹೇಳಿದ್ರು. ನೀವು ಬೆಳೀತಾ ಬರಬೇಕು ಅಂತ. ಮಕ್ಕಳು ಬೆಳೀತಾ ಬರಬೇಕು. ನೀವು ಬೇಕಾದ ಕೆಲಸವನ್ನು ಕೊಡ್ತಾರೆ, ಓದಕ್ಕೆ ಬೇಕಾದ ದುಡ್ಡನ್ನು ಕೊಡ್ತಾರೆ. ಆದ್ರೆ ನೀವು ದೇವರಿಗೆ ವಿಧೇಯರಾಗಿರ್ಬೇಕು. ಚಾಪನೆ ಕಟ್ಟಿ ದೇವರು ನಮಗೆ ಸ್ತೋತ್ರ ಮಾಡಿ. ಈಗ 1 ನಿಮಿಷ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಮುಚ್ಚಿರಿ. ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನೀವು ನಮ್ಮ ಹತ್ರ ಏನು ಮಾತಾಡ್ತಿರಪ್ಪ ಆ ಸತ್ಯತೆಗೆ ನಾವು ಕೀழ்ப்படியே கர்த்தாவே கிருபைங்கப்பா. உம்முடைய வேதத்துக்கு உம்முடைய சத்தியத்துக்கு ஆண்டவரே நீங்க கையில கொடுத்த வேத வசனத்துக்கு நான் கீழ்ப்படியே ஆண்டவரೇ ಅದನ್ನ ಆಚರಣೆ ಬೆಟ್ಟುಕೊಳ್ಳ ಯೇಸಪ್ಪ. ನಿಮ್ಮ ಚಿತ್ತದಂತೆ ನಾವು ನಡಿಬೇಕು ತಂದೆ ಯೇಸಪ್ಪ. ನಮ್ಮ ಮನಸ್ಸನ್ನ ಸರಿಪಡಿಸಿ ತಂದೆ ಯೇಸಪ್ಪ. ನಾವು ನಡೆಯಕ್ಕೆ ಆಗಿಲ್ಲಾದರೂ ಯೇಸಪ್ಪ ನಮ್ಮ ಕರದ ಹಿಡಿದು ನೀವು ನಡೆಸಬೇಕು. ನೀವೇ ನಮ್ಮನ್ನ ಆಚರಣೆ ಮಾಡ್ಬೇಕಂತ ಯೇಸು ಕ್ರಿಸ್ತ ಪಾದ ಬುದ್ಧಿ ಮಾಡಿ ಬೇಡಿಕೊಳ್ಳುತ್ತಂತೆಯೇ. ಹಲ್ಲೆಲೂಯಾ.